ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ಹರದನಹಳ್ಳಿಯಲ್ಲಿ ಅದ್ದೂರಿ ಗಣೇಶ ಮೂರ್ತಿ ವಿಸರ್ಜನೆ. ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿದ್ಯಾಗಣಪತಿ ಯುವ ಮಂಡಳಿ ವತಿಯಿಂದ ಅದ್ದೂರಿಯಾಗಿ ಗಣೇಶ ಮೂರ್ತಿ ವಿಸರ್ಜಿಸಲಾಯಿತು. ಮೆರವಣಿಗೆಗೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶಿವು ವಿರಾಟ್ ಚಾಲನೆ ನೀಡಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕಲ್ಯಾಣಿಯಲ್ಲಿ ವಿಸರ್ಜಿಸಲಾಯಿತು. ಶ್ರೀ ವಿದ್ಯಾಗಣಪತಿ ಯುವ ಮಂಡಳಿ ಅಧ್ಯಕ್ಷ ಆರ್ ಕುಮಾರ್, ಉಪಾಧ್ಯಕ್ಷ ಎಚ್ಎಲ್ ಮಹೇಶ, ಅರುಣ್, ಪ್ರದೀಪ್, ಮಣಿ, ಮನು ವಿರಾಟ್, ಅರುಣ್, ಆನಂದ್, ರಾಹುಲ್, ಸುನಿಲ್, ಮಂಜು, ಚಂದನ್, ವೈಜಿ, ಪವನ್, ಸಂತೋಷ್, ದಾಸಿ, ರಂಗಸ್ವಾಮಿ ನಾಯಕ, ಪ್ರದೀಪ, ಮಹೇಶ, ಪವನ್, ಮನು, ವಿರಾಟ್, ಆನಂದ್, ಸುನಿಲ್, ಮಂಜು, ಸುದೀಪ್, ಸಂತು, ಸಿದ್ಧಾರ್ಥ್, ಹೋಟೆಲ್ ರಾಜಣ್ಣ, ಗೋವಿಂದರಾಜ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜಣ್ಣ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಕೃಷ್ಣರಾಜಪೇಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ನಿಗದಿ. 28ರಂದು ಮತದಾನ, ಅಂದೇ ಫಲಿತಾಂಶ. ಸೆಪ್ಟೆಂಬರ್ 28ರಂದು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶತಮಾನದ ಶಾಲೆ ಆವರಣದಲ್ಲಿ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಯ 14 ಸ್ಥಾನಗಳಿಗೆ ಚುನಾವಣೆ. ಚುನಾವಣಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಅಶೋಕ್ ಪ್ರಕಟಣೆ. ಕೃಷ್ಣರಾಜಪೇಟೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಇದರ ಆಡಳಿತ ಮಂಡಳಿಗೆ 5 ವರ್ಷಗಳ ಅವಧಿಗೆ ನಿರ್ದೇಶಕರ ಆಯ್ಕೆಯ ನಡೆಯಲಿದ್ದು, ಇದೇ ಸೆಪ್ಟೆಂಬರ್ 28ರಂದು ಚುನಾವಣೆ ನಡೆಯಲಿದೆ ಎಂದು ಚುನಾವಣಾ ಅಧಿಕಾರಿಗಳಾದ ತಹಶೀಲ್ದಾರ್ ಡಾಕ್ಟರ್ ಯುಎಸ್ ಅಶೋಕ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎ ವರ್ಗದಿಂದ ಸಹಕಾರ ಸಂಘಗಳ ಮೂಲಕ 6 ಸ್ಥಾನಗಳಿಗೆ ಚುನಾವಣೆ ನಡೆದರೆ, ಬಿ ವರ್ಗದಿಂದ ರೈತರು ಹಾಗೂ ಷೇರುದಾರರ ಮೂಲಕ 8 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಸೆಪ್ಟೆಂಬರ್ 28ರಂದು ಮತದಾನ ನಂತರ ಮತಗಳನ್ನು ಎಣಿಕೆ ಮಾಡಿ ಅಂದೇ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಎಂದು ಮಾಹಿತಿ ನೀಡಿದ ಚುನಾವಣಾ ಅಧಿಕಾರಿಗಳು, ನಾಮಪತ್ರ ಸಲ್ಲಿಸಲು ಸೆಪ್ಟೆಂಬರ್ 20 ಕೊನೆಯ ದಿನಾಂಕವಾಗಿದೆ ಎಂದು ತಿಳಿಸಿದರು. ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಗೆ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸುವವರು ಕೆಆರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ನ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ರಜಾ ದಿನಗಳನ್ನು ಹೊರತುಪಡಿಸಿ ಸೆಪ್ಟೆಂಬರ್ 20ರವರೆಗೆ ನಾಮಪತ್ರವನ್ನು ಸಲ್ಲಿಸಬಹುದಾಗಿದೆ. ಸೆಪ್ಟೆಂಬರ್ 22ರಂದು ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಸೆಪ್ಟೆಂಬರ್ 23ರ ಮಂಗಳವಾರ ಮಧ್ಯಾಹ್ನ 3 ಗಂಟೆಯ ಒಳಗೆ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲು ಅವಕಾಶವನ್ನು ನೀಡಲಾಗಿದೆ. ಚಿಹ್ನೆಯ ಹಂಚಿಕೆಯು ಸೆಪ್ಟೆಂಬರ್ 23ರ ಮಂಗಳವಾರವೇ ನಡೆಯಲಿದ್ದು, ಸ್ಪರ್ಧಾಳುಗಳ ಅಂತಿಮ ಪಟ್ಟಿಯನ್ನು ಸಂಘದ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಲಾಗುವುದು. ಮತದಾನದ ಅವಶ್ಯಕತೆ ಇದ್ದಲ್ಲಿ ಸೆಪ್ಟೆಂಬರ್ 28ರಂದು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪಟ್ಟಣದ ಕೆಪಿಎಸ್ ಶತಮಾನದ ಶಾಲೆ ಆವರಣದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆಯು ನಡೆಯಲಿದ್ದು, ಮತದಾನ ಮುಕ್ತಾಯವಾದ ನಂತರ ಅಂದೇ ಮತಗಳ ಎಣಿಕೆಯನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳಾದ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾದ ಹರೀಶ್, ಟಿಎಪಿಸಿಎಂಎಸ್ ಸಂಸ್ಥೆಯ ಕಾರ್ಯದರ್ಶಿ ಬೋರೇಗೌಡ, ಪ್ರಥಮ ದರ್ಜೆ ಸಹಾಯಕರಾದ ರವಿ ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸಹಕಾರ ಸಂಘ ನಿಗಮದ ಒಂದು ಚುನಾವಣೆಯನ್ನು ನಾವು 12ನೇ ತಾರೀಕು 12 ಸೆಪ್ಟೆಂಬರ್ 2025ರಂದು ಚುನಾವಣೆ ಪ್ರಕಟಣೆ ಮಾಡಿದ್ದೀವಿ. ಅದರ ಪ್ರಕಾರ ದಿನಾಂಕ 15/9/2025 11 ಗಂಟೆಯಿಂದ 20/9/2025 3 ಗಂಟೆವರೆಗೆ ಇನ್ನು ಸಾರ್ವತ್ರಿಕ ರಜೆಯನ್ನು ಹೊರತುಪಡಿಸಿ ಆಕಾಂಕ್ಷೆಯುಳ್ಳ ಅಭ್ಯರ್ಥಿಗಳ ನಾಮಪತ್ರವನ್ನು ಸ್ವೀಕರಿಸಲಾಗುವುದು. ಚುನಾವಣಾಧಿಕಾರಿಗಳ ಕಚೇರಿ ಟಿಎಪಿಎಂಎಸ್ ಲಿಮಿಟೆಡ್, ಮಿನಿ ವಿಧಾನಸೌಧ ರಸ್ತೆ, ಕೆಆರ್ಪೇಟೆ, ಇಲ್ಲಿ ನಾಮಪತ್ರವನ್ನು ಸ್ವೀಕಾರ ಮಾಡ್ತೀವಿ. ತದನಂತರ 22/9/2025 11 ಗಂಟೆಗೆ ನಾಮಪತ್ರಗಳ ಪರಿಶೀಲನೆ ಇರುತ್ತೆ. 22/9/2025 ಕ್ರಮಬದ್ಧವಾಗಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡ್ತೀವಿ. ಸ್ಪರ್ಧೆಯಲ್ಲಿ ಅಭ್ಯರ್ಥಿಗಳಿಂದ ನಾಮಪತ್ರ ಹಿಂತೆಗೆದುಕೊಳ್ಳಲು ರಿಟರ್ನ್ ವಾಪಸ್ ತಗೊಳ್ಳೋಕ್ಕೆ 23/9/2025 ಮಧ್ಯಾಹ್ನ 3 ಗಂಟೆವರೆಗೆ ಕಾಲಾವಕಾಶನ ಕೊಟ್ಟಿರ್ತೀವಿ. ಆ ಸ್ಥಳ ಕೂಡ ಇದೇ ಆಗಿರುತ್ತೆ, ಚುನಾವಣಾಧಿಕಾರಿಗಳ ಕಚೇರಿ, ಟಿಎಪಿಎಂಎಸ್ ಆವರಣ. ರಿಟರ್ನಿಂಗ್ ಆಫೀಸರಿಂದ ಕ್ರಮಪತ್ರ ಸ್ಪರ್ಧೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯ ಪ್ರಕಟಣೆ ಏನಿರುತ್ತೆ ಅದು 23/9/2025 ಮಧ್ಯಾಹ್ನ 3 ಗಂಟೆ ನಂತರ ಸಂಘದ ನೋಟಿಸ್ ಬೋರ್ಡ್ನಲ್ಲಿ ಹಾಕಲಾಗುವುದು.
ಅಭ್ಯರ್ಥಿಗಳ ಅಪೇಕ್ಷಿಸಿದಲ್ಲಿ ಚಿಹ್ನೆಗಳ ಹಂಚಿಕೆಯನ್ನು 3 ಗಂಟೆ 23/9/2025 ಮಂಗಳವಾರವಂದು ಇಲ್ಲಿ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಮಾಡಲಾಗುವುದು. ತದನಂತರ ಚಿಹ್ನೆ ಸಹಿತ ಕ್ರಮಬದ್ಧವಾಗಿ ಸ್ಪರ್ಧೆಯಲ್ಲಿರುವ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆಯನ್ನು ಸಂಘದ ನೋಟಿಸ್ ಬೋರ್ಡ್ನಲ್ಲಿ 23/9/29 ಮಧ್ಯಾಹ್ನ 3 ಗಂಟೆ ನಂತರ ಏನು ಚುನಾವಣೆ ಚಿಹ್ನೆಯನ್ನು ತಗೊಂತಾರೆ, ತದನಂತರ ಅದನ್ನು ಪ್ರಕಟಣೆಯನ್ನು ನೋಟಿಸ್ ಬೋರ್ಡ್ ಹಾಕ್ತೀವಿ. ಮತದಾನದ ಅವಶ್ಯಕತೆ ಇದ್ದಲ್ಲಿ ಮತದಾನ ದಿನಾಂಕ ವೇಳೆ ಏನು ಫಿಕ್ಸ್ ಮಾಡಿದ್ದೀವಿ ಅದು 28/9/2025 ಭಾನುವಾರ ಸೆಪ್ಟೆಂಬರ್ 28ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶತಮಾನ ಶಾಲೆ ಅಂತೇಳಿ ಕರಿತೀವಿ, ಅದರ ಆವರಣದಲ್ಲಿರುತ್ತೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶತಮಾನ ಶಾಲೆ ಆವರಣದಲ್ಲಿ ನಡೆಸಲಾಗುವುದು. ಮತ್ತು ಚುನಾವಣಾ ಫಲಿತಾಂಶದ ಪ್ರಕಟಣೆಯನ್ನು ಕೂಡ ಅದಾದ ನಂತರ ಚುನಾವಣೆ ಆದ ನಂತರ ಅಂದೇ ಡಿಕ್ಲೇರ್ ಮಾಡಲಾಗ್ತದೆ. ಜೊತೆಗೆ ಈ ಒಂದು ಸಂಘದ ಆಡಳಿತ ಮಂಡಳಿಗೆ ಒಟ್ಟು 14 ಸದಸ್ಯರನ್ನು ಚುನಾವಣೆ ನಡೆಸಬೇಕಾಗಿರುತ್ತೆ. ಅದರಲ್ಲಿ ಎ ತರಗತಿ ಸದಸ್ಯರಿಂದ ಅಂದರೆ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆಯನ್ನು ಮಾಡಬೇಕು, ಅದಕ್ಕೆ 6 ಸ್ಥಾನಗಳಿರುತ್ತೆ ಎ ವರ್ಗಕ್ಕೆ. ಬಿ ವರ್ಗದ ತರಗತಿ ಸದಸ್ಯರಿಂದ 8 ಸ್ಥಾನಗಳನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಅವರು ಏನಿರ್ತಾರೆ ರೈತರು ಮತ್ತು ಕೃಷಿ ಸದಸ್ಯರಿಂದ ಏನು ಷೇರುದಾರರಿರ್ತಾರೆ ಅವ್ರಿಗೆ ಟೋಟಲ್ 8 ಸ್ಥಾನಗಳಿಗೆ ಆಯ್ಕೆ ಮಾಡಬೇಕಾಗಿರುತ್ತೆ. ಈ ಒಂದು 8 ಸ್ಥಾನಗಳಿಗೆ ಏನು ಆಯ್ಕೆ ಮಾಡ್ತೀವಿ ಅದರಲ್ಲಿ ರಿಸರ್ವೇಷನ್ಸ್ ಇರುತ್ತೆ. ಮೀಸಲಾತಿ ಸಾಮಾನ್ಯ ವರ್ಗಕ್ಕೆ 2 ಸ್ಥಾನ, ಮಹಿಳಾ ವರ್ಗಕ್ಕೆ 2 ಸ್ಥಾನ, ಪರಿಶಿಷ್ಟ ಜಾತಿಗೆ 1 ಸ್ಥಾನ, ಪರಿಶಿಷ್ಟ ಪಂಗಡದವರಿಗೆ 1 ಸ್ಥಾನ, ಹಿಂದುಳಿದ ವರ್ಗ ಎಗೆ 1 ಸ್ಥಾನ, ಹಿಂದುಳಿದ ವರ್ಗ ಬಿಗೆ 1 ಸ್ಥಾನ ಇರುತ್ತೆ. ಹಾಗೆಯೇ ಇದರಲ್ಲಿ ಇನ್ನೊಂದೇನೆಂದರೆ ಚುನಾವಣೆಯಲ್ಲಿ ಸ್ಪರ್ಧೆ ಬಯಸುವ ಎ ತರಗತಿ ಮತ್ತು ಬಿ ತರಗತಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು 2,000 ರೂಪಾಯಿಗಳನ್ನು ಮತ್ತು ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸದಸ್ಯರು ಹಾಗೂ ಹಿಂದುಳಿದ ವರ್ಗದ ಸದಸ್ಯರು 1,000 ರೂಪಾಯಿಯ ನಗದು ಪೇ ಆರ್ಡರ್ ಡಿಮ್ಯಾಂಡ್ ಡ್ರಾಫ್ಟ್ ಠೇವಣಿಯ ರಸೀತಿಯನ್ನು ಪಡೆದುಕೊಂಡು ಅವರ ಅಪ್ಲಿಕೇಶನ್ ಜೊತೆಗೆ ನಮ್ಮ ಪತ್ರವನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆಯೇ ಈ ಒಂದು ನಾವೇನು ಇದನ್ನು ಚುನಾವಣೆ ವೇಳೆ ಪಟ್ಟಿಯ ಜೊತೆಗೆ ಒಂದು ಬುಕ್ಲೆಟ್ನೇನು ಮಾಹಿತಿಗೋಸ್ಕರ ಪ್ರಿಂಟ್ ಮಾಡಿದ್ದೀವಿ. ಅದರಲ್ಲಿ ಚುನಾವಣೆಯ ಏನು ಚಿಹ್ನೆಗಳನ್ನು ಕೂಡ ಹಾಕಿದ್ವಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಇದನ್ನು ಪಡ್ಕೊಂಡು ಒಂದು ಎಲ್ಲರೂ ಶಾಂತಿ ಸುವ್ಯವಸ್ಥೆಯಿಂದ ಈ ಒಂದು ಚುನಾವಣೆಯನ್ನು ಮಾಡಲಿಕ್ಕೆ ಎಲ್ಲರೂ ಸಹ ಕೊಡಬೇಕು, ಷೇರುದಾರರಾಗಲಿ ಅಥವಾ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಆಗಲಿ ಅಂತ ಹೇಳ್ತಾ ಚಾಮರಾಜನಗರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ರಾಜ್ಯದ ಜನರಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ಮೂಲಕ ನುಡಿದಂತೆ ನಡೆದ ಸರ್ಕಾರ ನಮ್ಮದಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ಹೇಳಿದರು. ನಗರದ ವರನಟ ಡಾ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿಂದು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಕಾರ್ಯಾಗಾರ ಹಾಗೂ ಪ್ರಗತಿ ಪರಿಶೀಲನಾ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಡೀ ದೇಶಕ್ಕೆ ಮಾದರಿ ಹಾಗೂ ಜನಪರವಾಗಿರುವ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಿ ಜನರು ಸ್ವಾವಲಂಬಿಯಾಗಿ ಬದುಕಲು ಸರ್ಕಾರವು ಅನುವು ಮಾಡಿಕೊಟ್ಟಿದೆ. ಆರಂಭದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಇದ್ದ ಅನುಮಾನವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮೆಟ್ಟಿ ನಿಂತಿದೆ. ದೇಶದ ಇತರ ರಾಜ್ಯಗಳು ನಮ್ಮ ಗ್ಯಾರಂಟಿ ಯೋಜನೆಗಳ ಮಾದರಿಯನ್ನ ಅಳವಡಿಸಿಕೊಳ್ಳುತ್ತಿವೆ. ಚಾಮರಾಜನಗರ ಜಿಲ್ಲೆ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಾಯಕತ್ವದ ರಾಜ್ಯ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಬಡವರ ಏಳಿಗೆಗೆ ಕಾರಣವಾಗಿದೆ. ಗ್ಯಾರಂಟಿ ಯೋಜನೆಗಳು ಶೋಷಿತರು, ಕಾರ್ಮಿಕರು, ಮಹಿಳೆಯರ ಪರವಾಗಿದ್ದು ಜನರ ಜೀವನ ಮಟ್ಟ ಸುಧಾರಣೆ ಕಾಣುತ್ತಿದೆ ಎಂದು ತಿಳಿಸಿದರು. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಡಾ ಪುಷ್ಪಾ ಅಮರನಾಥ್, ದಿನೇಶ್ ಗೂಳಿಗೌಡ, ಜಿಲ್ಲಾಧ್ಯಕ್ಷ ಎಚ್ವಿ ಚಂದ್ರು, ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಮಾತನಾಡಿದರು. ಆರಂಭದಲ್ಲಿ ಜಾಗೃತ ಕರ್ನಾಟಕದ ಡಾ ವಾಸು ಅವರು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿದರು.
ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ಗಣ್ಯರು ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ವಿಶ್ವಗುರು ಬಸವಣ್ಣ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಬಳಿಕ ಗಣ್ಯರಿಗೆ ಪೂರ್ಣಕುಂಭ ಸ್ವಾಗತ ನೀಡಿ ವರನಟ ಡಾ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರಕ್ಕೆ ಕರೆತರಲಾಯಿತು. ನಂತರ ವರನಟ ಡಾ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರ ಆವರಣದಲ್ಲಿ ಎನ್ಆರ್ಎಲ್ಎಂ ಸದಸ್ಯರು ಆಯೋಜಿಸಿದ ಮಳಿಗೆಗಳನ್ನು ಉದ್ಘಾಟಿಸಿದರು. ಕಡಾ ಅಧ್ಯಕ್ಷ ಪಿ ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಮುನ್ನಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸೂರಜ್ ಹೆಗಡೆ, ಗ್ರೇಟರ್ ಬೆಂಗಳೂರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಕೃಷ್ಣಪ್ಪ, ಅರುಣ್ ಕುಮಾರ್, ಇತರ ಜಿಲ್ಲೆಗಳ ಗ್ಯಾರಂಟಿ ಯೋಜನೆಗಳ ಸಮಿತಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯ್ಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಹಳ ಅದರಲ್ಲೂ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮ ನಡೆಯಲ್ಲ, ಕರ್ನಾಟಕ ರಾಜ್ಯ ತೀವ್ರವಾಗಿ ಆಗಿದೆ ಅಂತ ಹೇಳಿದ್ರೆ ಮೋದಿಯವರು ಮಾತನಾಡಿದ್ದಾರೆ. ಆದರೆ ಇವತ್ತು ಅದೇ ಮೋದಿಯವರು ಅವರೆಲ್ಲರಲ್ಲಿ ಆಡಳಿತ ನಡೆಸ್ತಾ ಇದ್ದಾರೋ ಆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಇದೇ ಕಾರ್ಯಕ್ರಮವನ್ನು ಜಾರಿ ಮಾಡಿರೋದು ಎಷ್ಟು ಸರಿಗಳನ್ನು ಅವ್ರು ಕೇಳ್ತಾರೆ. ಯಾಕೆಂತ ಹೇಳಿದ್ರೆ ಇಂಥ ಜನಪರ ಕಾರ್ಯಕ್ರಮಗಳಿಗೆ ಕರ್ನಾಟಕ ಇಡೀ ಭಾರತದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಮೊದಲಿಂದಲೂ ಕೂಡ ದೇವರಾಜ ರಾಮಸಭಾ ಇಂದಿರಾ ಗಾಂಧಿ ಅವರ ಕಾಲದಿಂದ 20 ವರ್ಷದ ಕಾರ್ಯಕ್ರಮಗಳನ್ನ ತಂದು ಅವತ್ತಿನ ಇವತ್ತಿನವರೆಗೂ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ರಾಜಕೀಯವಾಗಿ ಹೇಳ್ಕೊಟ್ಟಿದ್ದಾರೆ. ಯಾವಾಗಲೂ ಜ್ಞಾಪಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಶ್ರೀಪತಿ ಸ್ಟಾರ್ಟ್ ಅಂತ ಹೇಳ್ತಾರೆ. ಉದಾಹರಣೆಗೆ 20 ವರ್ಷದ ಕಾರ್ಯಕ್ರಮ ಬಂದಂತಹ ಸಂದರ್ಭದಲ್ಲಿ ನಾನು ಶಿವನಾಯಕ ಆಗಿ ತಾಲೂಕು ಅಧ್ಯಕ್ಷ ಕೆಲಸ ಮಾಡೋದು, ಅದು ನನಗೆ ಹೇಳಿ ಅಂತ ಒಂದು ಸಂದರ್ಭವಾದಂತಹ ಕಾರ್ಯಕ್ರಮಗಳು ಇವತ್ತು ಕೂಡ ಜಾತಿಯಲ್ಲಿವೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, PDS ಇವತ್ತು ಅನಾರೋಗ್ಯ ಮುಂದುವರುವ ಕಾರ್ಯಕ್ರಮ ಇರುವುದು ಅದು ಪ್ರೋತ್ಸಾಹ. ಆದರೂ ಕೂಡ ಪರಿವರ್ತನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವನ್ನೆಲ್ಲ ನೋಡಿದಾಗ ಕಲೆ ನಿವೇಶನ ಇದು ಅದೇ ಕಾರ್ಯಕ್ರಮಗಳನ್ನ ದೇವಾಲಯ ಸರ್ಕಾರದಲ್ಲಿ ನಾವು ಮಾಡಿದ್ವಿ. ಅದು ಕೊಟ್ಟಂತ ಸ್ಲೋಗನ್ನೇನು ರೋಟಿ ಕಮಲ ಮತ. ಆ ಕಾರ್ಯಕ್ರಮ ಯಶಸ್ವಿಯಾಯಿತು. ಕಾಂಗ್ರೆಸ್ ಪಕ್ಷ ಸರ್ಕಾರ ಯಾವತ್ತಾವತ್ತು ಏನು ಸ್ಲೋಗನ್ ಕೊಡುತ್ತೆ, ಏನು ಭರವಸೆ ಕೊಡುತ್ತೆ ಅದನ್ನು ಈಡೇರಿಸತಕ್ಕಂಥದ್ದು ನುಡಿದಂತೆ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಜನ ಇವತ್ತೆಲ್ಲರೂ ಕೂಡ ಒಪ್ಪಿದ್ದಾರೆ ಇಡೀ ಭಾರತದಲ್ಲಿ. ನಾನು ಒಂದು ಹೇಳೋದಕ್ಕೆ ಪಡ್ತೇನೆ. ಆದರೆ ಹೇಳಿದ್ರೆ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಕೊಡುಗೆ ಹೋಗಿದ್ದಾರೆ. ದೇವರಾಜ ನಂತರ 350 ರಾಜ್ಯದಲ್ಲಿ ಪ್ರೈಮರಿ ಗ್ರಾಜುಯೇಟ್ ಮಾಡುವ ಮೂಲಕ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಕೊಟ್ಟು ಅದೇ ಮೋದಿಯವರು ಅಧಿಕಾರಕ್ಕೆ ಬಂದ್ರೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಕೊಡಲಿಲ್ಲ. ಆದರೂ ಬರೀ ಭಾಷಣ ವಿಶ್ವಗುರು ವಿಶ್ವಗುರು ಹೇಳಿದ್ದಾರೆ. ಇದು ನಾವೆಲ್ಲ ನೋಡಬೇಕಾಗಿರ್ತಕ್ಕಂಥ ಏನು ನಾವು ಪ್ರಯತ್ನ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಆ ಸರ್ಕಾರದಿಂದ ಜನಪರ ಕಾರ್ಯಕ್ರಮ ಆಗಿದೆ. ನಾವು ಜನರ ಬದುಕಿಗೆ ಸಹಾಯ ಆಗುವಂತ ಕಾರ್ಯಕ್ರಮ ಮಾಡಿದ್ದೇವೆ. ಕ್ಯಾಟಗರಿನಲ್ಲಿ ರಾಜ್ಯದಲ್ಲಿ ಪ್ರಥಮ ಬಹುಮಾನ ಬಂದಿತ್ತು. ಈ ಬಾರಿ ಕೂಡ ಎಲ್ಲ ಅಧಿಕಾರಿಗಳು ಒಂದು ತಂಡವಾಗಿ ಚಾಮರಾಜನಗರಕ್ಕೆ ಬಹುಮಾನ ತಂದುಕೊಳ್ಬೇಕು ಅಂತ ನಿರ್ಣಯವನ್ನು ಶ್ರಮಿಸಿ ಬೈಕ್ಗಳಲ್ಲಿ ಚಾಲನೆ ಆಗಿದೆ. ಆಲ್ರೆಡಿ ಅವರಿಗೆ ತಲುಪಿದ್ದಾರೆ. ಇವತ್ತು ಸೈಕಲ್ ಜಾಥಾ ಮಾಡಿದ್ದೀವಿ. ಅನೇಕ ಕಾರ್ಯಕ್ರಮಗಳನ್ನು ಕೂಡ ಬೆಳಗ್ಗೆ 6 ಗಂಟೆಯಿಂದ ಮಾಡಿದ್ದೀವಿ. ಈ ಒಂದು ಒಳ್ಳೆಯ ದಿನದಂದು ನಮ್ಮ ಜಿಲ್ಲೆಗೆ ಶ್ರೀ ಎಚ್ಎಂ ರೇವಣ್ಣ ಸರ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅವರು ಬಂದಿದ್ದಾರೆ. ಡಾಕ್ಟರ್ ಪುಷ್ಪಾ ಮಹಾರಾಜ್ ಮೇಡಮ್, ಮಾನ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಮೇಡಮ್ ಎಲ್ಲರಿಗೂ ಪರಿಚಯ ಇದ್ದೇ ಇದ್ದಾರೆ. ಹಾಗೆ ಸೂರಜ್ ಸರ್, ದಿನೇಶ್ ಗುಂಡಿಗೌಡ ಸರ್, ನೆಹರು ಸ್ಟಾನ್ ಸರ್,
ಪಾಟೀಲ್ ಸರ್, ಅರುಣ್ ಕುಮಾರ್ ಸರ್ ಈ ತರ ತುಂಬಾ ಗಣ್ಯರಿದ್ದಾರೆ. ಲಂಚ್ ಕಟ್ ಮಾಡಿ ಎಲ್ಲ ಗಣ್ಯರು ನಮ್ಮ ಜಿಲ್ಲಾ ಅಧ್ಯಕ್ಷರು ಇರಬೇಕು, ಚಂದ್ರು ಸರ್ ಸಿಒ ಎಲ್ಲ ತುಂಬಾ ಶ್ರಮ ಪಟ್ಟು ಅರೇಂಜ್ ಮಾಡಿದ್ದಾರೆ. ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಸದಸ್ಯರು, ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಿಗೆ, ಮಾಧ್ಯಮ ಮಿತ್ರರಿಗೆ, ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದಿದ್ದೀರಿ. ನನ್ನ ಎಲ್ಲ ಹೆಣ್ಮಕ್ಳು ಮಕ್ಕಳಿಗೆಯರು ನಿಮಗೆಲ್ಲರೂ ಹೇಳಿ. 5 ಗ್ಯಾರಂಟಿ ಮನೆ ಹೋಗ್ತಾ ಇದೆಯಾ? 5 ಗ್ಯಾರಂಟಿಗಳನ್ನು ಕೂಡ ನಾನು ಎಲ್ಲಾ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಎಲ್ಲರೂ ಉಪಯೋಗಿಸ್ಕೊಂಡಿದ್ದೀನಿ. ಯುವನಿಧಿ ತಗೊಳ್ತಾ ಇದ್ದೀನಿ, ಅನ್ನಭಾಗ್ಯ ತಗೊಳ್ತಾ ಇದ್ದೀನಿ, ಮತ್ತೆ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಹಾಗೂ ಗೃಹ ಜ್ಯೋತಿ ಕೂಡ ನಾನೆಲ್ಲರೂ ಬಳಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇದು ಕಂಡ್ರಿ ಸ್ವಾಭಿಮಾನದ ಬದುಕನ್ನು ನಿಮಗೆ ಕೊಟ್ಟಿದೆಯೋ ಪಂಚಾಯತ್ 5 ಪೈಸೆ ಇಲ್ಲ ಅಂದ್ರೆ ಬಿಜೆಪಿ ಸರ್ಕಾರ 15 ಲಕ್ಷ ಹಾಕಿದಾರಾ? ಇಲ್ಲ ಬಂದಿರ್ಬೇಕಲ್ವಾ? ನಮ್ಮ ಮಾಧ್ಯಮದ ಮಿತ್ರರನ್ನ ಕೇಳ್ಬೇಕು, ಬಂದಿರ್ಬೇಕಲ್ಲ ನಿಮ್ಮ ಮನೆಗೆ? ಇಲ್ವಾ? ಬಂದಿದೆ ಅಂತಂದ್ರೆ ಹಿಂಗೆ ಹೌದಾ? ಹೌದು, ಉಜ್ವಲ ಯೋಜನೆ ನಾನು ಏನ್ ಹೇಳ್ತೀನಿ, ಗ್ಯಾಸ್ ಸಿಲಿಂಡರ್ ನಮ್ಮ ಸರ್ಕಾರ ಸದ್ಯ ಅದನ್ನ ಮರ್ತಿಲ್ಲ ನೀವು. ಇವಾಗ ಎಷ್ಟಾಗಿದೆ? ಎಷ್ಟು? 1,000. ಇದು ಏನಿದು? ಲೂಟಿನ ಏನಿದು? ಲೂಟಿ. ಜನರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತವರು ಸುಳ್ಳು ಹೇಳ್ಕೊಂಡು ಲೂಟಿ ಮಾಡ್ತಿದ್ದಾರೆ. ಹೌದಾ? ಅದೇ 2,000 ನಿಮ್ಮನೆಗೆ ಗ್ಯಾಸ್ ತಗೊಳ್ತಾ ಇಲ್ಲ ನಾವು. ಹೌದಾ? ಇದು ಯಾರು ಕೊಟ್ಟಿರೋ ಕಾರ್ಯಕ್ರಮ? ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಸರ್ಕಾರ. ಪೆಟ್ರೋಲ್ ಡೀಸೆಲ್ ನೀವು ನಮ್ಮ ಹಣ ತಂದಿದ್ರು ಕೇಳ್ಬೇಡ. ಎಷ್ಟು ರೂಪಾಯಿ ಕೊಡ್ತಾ ಇಲ್ಲ ಪೆಟ್ರೋಲ್ಗೆ? ಕೇಳಿಸ್ತಾ ಇಲ್ಲ. ಡೀಸೆಲ್ಗೆ ಹೌದು. ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟಿತ್ತು? 60-40. ಹೌದಾ? ನೀವೆಲ್ಲ ಏನ್ ಮಾಡ್ಕೊಂಡು ಹೊರಟಾಗ್ತಿದ್ರಿ? ನೀವಾಗಿಲ್ಲ, ಇವೆಲ್ಲ ಇದ್ದಾರೆ. ಮತ್ತೆ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ನಾವು ಸರ್ಕಾರ ಬಂದರೆ ಈ ಪಂಚಗ್ಯಾರಂಟಿಗಳನ್ನು ಕೊಟ್ಟು ಅವಾಗಲೇ ಘೋಷಣೆ ಮಾಡಿದ್ವಿ. ಹಾಗಾಗಿ ಬಂದ ತಕ್ಷಣವೇ ಈ ಪಂಚಗ್ಯಾರಂಟಿಗಳನ್ನು ಮುಖಾಂತರ ಎಲ್ಲ ನಾವು ಉನ್ನತ ಸರ್ಕಾರವನ್ನು ನಾವು ತೋರಿಸ್ಕೊಡ್ತೇವೆ. ನಮಗೆಲ್ಲ ಗೊತ್ತಿದೆ, ಪಂಚಗ್ಯಾರಂಟಿಯ ಘೋಷಣೆ ಮಾಡುವ ಕಾಲದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳೇ ಒಂದು ಘೋಷಣೆ ಒಂದು ವೇಳೆ ಪಂಚಗ್ಯಾರಂಟಿಯನ್ನು ಕೊಡೋದೇ ಆದರೆ ಈ ಕರ್ನಾಟಕ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ತರಗತಿಗಳ ಉದ್ಘಾಟನಾ ಸಮಾರಂಭ ಪ್ರಾರಂಭ 2025 ಎಂದು ಭವ್ಯವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಭಾಗವಹಿಸಿ ಮಾತನಾಡಿ, ಕಳೆದ 25 ವರ್ಷಗಳಲ್ಲಿ ತಂತ್ರಜ್ಞಾನವು ಅದ್ಭುತವಾಗಿ ಮುಂದುವರೆದಿದೆ. ವಿದ್ಯಾರ್ಥಿಗಳು ಕಲಿಕೆಯನ್ನು ಬಿಡಬಾರದು, ವಿಜ್ಞಾನವನ್ನು ನಿರ್ಲಕ್ಷಿಸಬಾರದು. ವಿದ್ಯಾರ್ಥಿಗಳು ಅಧ್ಯಯನದೊಂದಿಗೆ ಹೊಸ ತಂತ್ರಜ್ಞಾನಗಳ ಅರಿವು ಮಾಡಿಕೊಂಡು ಸಂಶೋಧನೆ ಹಾಗೂ ನವೀನ ಆವಿಷ್ಕಾರಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಕಾಲೇಜಿನ ನಿರ್ದೇಶಕ ಎಸ್.ಜಿ. ಗೋಪಾಲಕೃಷ್ಣ ಮಾತನಾಡಿ, ಇಂದಿನ ತಂತ್ರಜ್ಞಾನ ಬಹಳ ವೇಗವಾಗಿ ಮುಂದುವರೆದಿದೆ. ವಿದ್ಯಾರ್ಥಿಗಳು ಅದಕ್ಕೆ ಅಳವಡಿಸಿಕೊಂಡು ಮುಂದೆ ಸಾಗಬೇಕು. ಇಲ್ಲವಾದರೆ ಹಿಂದುಳಿಯುವ ಅಪಾಯವಿದೆ. ತಂತ್ರಜ್ಞಾನದ ಈ ಯುಗದಲ್ಲಿ ಕಲಿಕೆಯನ್ನು ಬಿಡದೆ ಮುಂದುವರಿಯುವುದು ಅತ್ಯಂತ ಮುಖ್ಯ. ಜೊತೆಗೆ ಕೌಶಲ್ಯಾಭಿವೃದ್ಧಿ ಕಡೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದಾಗ ಮಾತ್ರ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ತಿಪ್ಪೇಸ್ವಾಮಿ ಮಾತನಾಡಿ, ಪದವಿ ಹಂತಕ್ಕೆ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕೆ ಅಗತ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿದೆ. ವಿದ್ಯಾರ್ಥಿಗಳು ಶಿಸ್ತು, ಸಮಯ ಪಾಲನೆ, ಕಮ್ಯುನಿಕೇಷನ್ ಹಾಗೂ ಕೌಶಲ್ಯ ಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ತಿಳಿಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. You should also have a strong will. Make sure that you develop your mind very well. ನಿಮ್ಮ ದೇಹ ಸ್ಥಿತಿ, ನಿಮ್ಮ ಮನೋಸ್ಥಿತಿ, ನಿಮ್ಮ ಆತ್ಮಸ್ಥಿತಿ ಸರಿಯಾಗಿದ್ದು ಪರಿಸ್ಥಿತಿ ತಾನೇ ಸರಿಯಾಗಿ. Make sure that you always have a strong will and lead a healthy life. ಮಿತ್ರರೇ, ಇದರಲ್ಲಿ ಇನ್ನೊಂದಿದೆ ಸರ್, ಇವೆಲ್ಲ ಒಳ್ಳೆ ಗೌರವ ಪಟ್ಟು ಎಕ್ಸಾಮ್ ನಾವು ಚೆನ್ನಾಗಿ ಓದಿದ್ವಿ, ಮಾರ್ಕ್ಸ್ ಬರಲಿಲ್ಲ,
ಇನ್ನೊಂದು 20 ಮಾರ್ಕ್ಸ್ ಜಾಸ್ತಿ ಬಂದಿದ್ರೆ PS ಅಲ್ಲಿ ಸೀಟ್ ಸಿಕ್ಕಿರೋದು, ಆರ್ಮಿ ಕಾಲೇಜಲ್ಲಿ ಸೀಟ್ ಸಿಕ್ಕಿರೋದು, ಕೆಲಸ ಸಿಕ್ಕಿರೋದು, ಈ ತರ ಭಾವನೆಗಳು ಬರ್ತದೆ, ಸಹಜವಾದರ್ತದೆ. ಆದ್ರೆ ಈ ಫೇಲ್ಯೂರ್ ಅಂತ ಏನ್ ಹೇಳ್ತೀವಲ್ವ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ, ನಾನು ಅಥವಾ ಇನ್ನೊಬ್ರು ಕರೀಬಹುದು, ಅಥವಾ ಬಿಲ್ ಗೇಟ್ಸ್ ಇರ್ಬೋದು, ಅಥವಾ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಇರ್ಬೋದು, ಇಯಾನ್ ಮಸ್ಕ್ ಇರ್ಬೋದು, ಪ್ಲೀಸ್ ರಿಮೆಂಬರ್ ಆಲ್ ಆಫ್ ಅಸ್ ಹ್ಯಾವ್ ಫೇಲ್ಡ್ ಇನ್ ಲೈಫ್. ಯಾವ್ದಾದ್ರು ಒಂದು ಹಂತದಲ್ಲಿ ಸೋತಿರೋರೇನೋ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ನಾನು ಡಾಕ್ಟರ್ ಕಲಾಂ ಅವ್ರ ಜೊತೆ ಸುಮಾರು 6 ವರ್ಷ ಕೆಲಸ ಮಾಡಿದ್ದೀನಿ. ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಪ್ರಾರಂಭ ಮಾಡಿ ಒಂದು ಬೃಹತ್ ಬ್ರಹ್ಮ ಸಂಸ್ಥೆ ಜೊತೆ ಅಲ್ಲಿ ರಿಸರ್ಚ್ ಮಾಡ್ತೀವಿ. ಆದ್ರೆ ನಾವು ಮಾಡ್ತಕ್ಕಂತಹ ರಿಸರ್ಚ್ ಎಲ್ಲ ತಕ್ಷಣ ಆಗುತ್ತೆ ಅನ್ಕೊಂಡಿದ್ದೀರ. ದೇರ್ ಆರ್ ಸೆವರಲ್ ಟೈಮ್ಸ್ ವೇರ್ ದಿ ಹಾರ್ಡ್ ವರ್ಕ್ ಆಫ್ ಮೋರ್ ದನ್, ಐ ವಾಂಟ್ ಟು ಯೂಸ್ ದ ವರ್ಡ್ ಹಾರ್ಡ್ ವರ್ಕ್, ಬಹಳ ಇಷ್ಟಪಟ್ಟು ಮಾಡಿದಂತ ಕೆಲಸ 8 ತಿಂಗಳು 10 ತಿಂಗಳು ಕಷ್ಟ ಮಾಡ್ತಿರ್ತದೆ. ಯಾರ್ಯಾರು ಮತ್ತೊಬ್ಬರಿಗೋಸ್ಕರ ಬಾಳ್ವೆ ಮಾಡ್ತಾರೆ ಅವರನ್ನ ಈ ಪ್ರಪಂಚ ತಲೆ ಮೇಲೆ ಇಟ್ಟು ಕೊಂಡಾಡುತ್ತೆ. 10 ವರ್ಷ ಅಲ್ಲ, 100 ವರ್ಷ ಅಲ್ಲ. ಫ್ರೆಂಡ್ಸ್, ಪ್ಲೀಸ್ ಡೋಂಟ್ ಬಿಕಮ್ ಎ ಪಾರ್ಟ್ ಆಫ್ ದ ಹಿಸ್ಟರಿ. ಯು ಶುಡ್ ಆಕ್ಚುಲಿ ಕ್ರಿಯೇಟ್ ಹಿಸ್ಟರಿ. And what happens yesterday is more like a toilet tissue paper. It is of no use. Tomorrow is more like question paper. We do not know what it is. Don't be worried about what happens tomorrow. Future ಬಗ್ಗೆ ಅಷ್ಟೆಲ್ಲ ಚಿಂತೆ ಮಾಡ್ಕೊಳ್ಳಿ. Enjoy the fullest because today is going to be your future. ಅದರಿಂದ ಮಾತಾಡ್ಬೇಕಾದ್ರೆ ಒಳ್ಳೊಳ್ಳೆ ಮಾತುಗಳಾಡಿ, ಯಾರನ್ನು ಕೋಪಿಸ್ಕೋಬೇಡಿ. And I normally conclude my speech with this, although this is repeated many times. I would love to say this again, that your tongue become a sugar factory. ಒಳ್ಳೆ ಒಳ್ಳೆ ಮಾತುಗಳನ್ನು ಮಾತಾಡಬೇಕು. That your tongue become like a sugar factory. That your heart should become like a love factory. Not the filthy love. You should love everybody. Universal love is very, very important. Tomorrow for a job you may go out of the country, you may go to somebody else. ಯಾರನ್ನು ಯಾವುದೇ ಕಲರ್, ಕ್ಯಾಸ್ಟ್, ಕ್ರೀಡ್ ಇಲ್ಲದೆ ಎಲ್ಲರೂ ನಮ್ಮವರೇ ಅಂತ ಏನು ಕುವೆಂಪುರವರು ವಿಶ್ವಮಾನವ ಸಂದೇಶ ಹೇಳಿದ್ರು ನೋಡಿ. ಪ್ಲೀಸ್ ಲರ್ನ್ ಟು accept everybody in the world. Your heart should become more like a love factory. ನಿಮ್ಮ ತಲೆ ಇದೆ ನೋಡಿ, it should become like an ice factory. It is not just actually getting angry. The amount of energy you spend when you become angry is more than 150 times the normal energy you spend on regular activity. ಎಲ್ಲ ವಿದ್ಯಾರ್ಥಿಗಳು ಅಷ್ಟೇನೆ, ಅವರು ಕಲಿಕೆಯಲ್ಲಿ ಅವರು ನಿರಂತರವಾಗಿ ಕಲಿಬೇಕಾಗುತ್ತೆ. ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ತುಂಬ ಬೇಗ ಆಗ್ತಾ ಇದೆ, ಫಾಸ್ಟಾಗಿ ಆಗ್ತಾ ಇದೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು. ಆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟಿಗೆ ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಹಿಂದೆ ಬೀಳ್ತೀವಿ. ಅದರಿಂದ ಕಂಪನಿಗಳಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಈಗ ನೀವು ಡಿಫೆನ್ಸ್ ಟೆಕ್ನಾಲಜಿ ಇರ್ಬೋದು, ಹೆಲ್ತ್ ಕೇರ್ ಬಗ್ಗೆ ಹೇಳಿದೆ, ಅಥವಾ ನೀವು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಇರ್ಬೋದು, ಇದು ಯಾವುದೇ ಟೆಕ್ನಾಲಜಿ ಆಗಲಿ, ಆ ಎಲ್ಲ ಟೆಕ್ನಾಲಜಿಗಳಲ್ಲೂ ನಾವು ನೋಡ್ದಂಗೆ ಈಗ ಲಾಸ್ಟ್ ಒಂದು 10-15 ವರ್ಷದಲ್ಲಂತೂ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ನಾವು ಯಾರೂ ಕಂಡಿರಲಿಲ್ಲ, ಕೇಳಿರಲಿಲ್ಲ ಈ ಥರ. ನಾವೆಲ್ಲರೂ ಅಂದರೆ ಸಿಟಿಸನ್ಸ್ ಎಲ್ಲರೂ ಅದಕ್ಕೆ ಅಡಾಪ್ಟ್ ಆಗಿದ್ದೀವಿ. ಹೆಂಗೆ ಅಡಾಪ್ಟ್ ಆಗ್ತೀವಿ ನಾವು ಅದಕ್ಕೆ ಹೆಂಗೆ ಹೊಂದ್ಕೊಂಡಿದ್ದೀವಿ ನಮಗೂ ಗೊತ್ತು. ಇವತ್ತು ಫೋನ್ಪೇ ಮಾಡೋದಾಗಲಿ, ಡಿಜಿಟಲ್ ಜಿಪೇ ಮಾಡೋದಾಗಲಿ ಹೆಂಗೆ ಅಂತೇಳಿ ಎಲ್ಲರಿಗೂ ಗೊತ್ತು. ಎಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ಅದನ್ನು ಇಟ್ಕೊಂಡಿದ್ದಾರೆ. ಈಗ QR ಕೋಡನ್ನು ಡೆವಲಪ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅವರೆಲ್ಲ ಹೆಂಗೆ ಅದಕ್ಕೆ ಅಡಾಪ್ಟ್ ಆಗ್ತಾ ಹೋದ್ರು, ನಮಗೆ ನೆಸೆಸಿಟಿ ಬಿದ್ದಾಗ ಏನಾಗುತ್ತೆ, ನಾವು ಕಲಿತಾ ಹೋಗ್ಬೇಕಾಗುತ್ತೆ. ಅದೇ ಥರ ವಿದ್ಯಾರ್ಥಿಗಳಿಗೆ ಅವರು ಸ್ಕಿಲ್ಲನ್ನು ಅವ್ರು ಕಲಿತಾ ಹೋಗಬೇಕು. ಅವರು ಕಲಿತಾ ಹೋದಷ್ಟು ಅವರಿಗೆ ಉತ್ತಮವಾದಂಥ ಉಜ್ವಲವಾದಂಥ ಭವಿಷ್ಯ ಇರುತ್ತೆ. ಅದರಿಂದ ಮಹೋತ್ಸವ ಆಚರಿಸ್ತಾ ಇದೆ, ಬೆಳ್ಳಿ ಹಬ್ಬ. ಈ ಮೂರು ವಿಚಾರಗಳಿಗಿನ್ನ ಇಟ್ಕೊಂಡು ಇದನ್ನು ನಾವು ವಿಶೇಷವಾದ ಒಂದು ದಿನ ಅಂತ ಅಂದ್ಕೊಂಡಿದ್ದೀವಿ. ಈ ದಿನ ಪ್ರಾರಂಭ ಯಾವಾಗಲೂ ಪ್ರಾರಂಭ ಆಗಿರ್ತದೆ. ವಿದ್ಯಾಭ್ಯಾಸನ ಆಗಿರ್ಬೋದು, ಈ ಒಂದು ಪ್ರಾರಂಭ ಈ ಅವರು ಪದವಿ ಹಂತಕ್ಕೆ ಬಂದು ವಿದ್ಯಾರ್ಥಿಗಳು ಪದವಿ ಹಂತಕ್ಕೆ ಬಂದಾಗ ಅವ್ರಿಗೆ ವಿಶೇಷವಾದ ಕಲಿಕೆ ಬೇಕಾಗ್ತದೆ. ಅದಕ್ಕೆ ಇದನ್ನ ಅವ್ರ ಪ್ರಾರಂಭವನ್ನು ಪ್ರಾಥಮಿಕ ಹಂತದಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಈ ಪ್ರಾರಂಭ ವಿಶೇಷವಾದ ಸ್ಟಾರ್ಟ್ ಅಥವಾ ವಿಶೇಷವಾದಂಥ ಇನಾಗ್ಯುರೇಷನ್. ಆ ಕಾರಣಕ್ಕಾಗಿ ಇದಕ್ಕೆ ಪ್ರಾರಂಭ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ. ಈ ಪ್ರಾರಂಭವನ್ನು ಅವರಿಗೆ ಒಂದು ರೀತಿಯಲ್ಲಿ ಏನಿದೆ, ಇದರಲ್ಲಿ ಸವಾಲುಗಳೇನು, ಇಂಜಿನಿಯರಿಂಗ್ ಕ್ಷೇತ್ರವನ್ನು ಭವಿಷ್ಯ ಹೇಗಿದೆ, ಇವತ್ತು ವಿದ್ಯಾರ್ಥಿಗಳು ಬಂದಂಥವ್ರು ಇದ್ದಾರಲ್ಲ, ಈಗ ಅವರು ಈಗ ತಾನೇ PUC ಮುಗಿಸ್ಕೊಂಡು ಬಂದಿರ್ತಾರೆ. ಇಂಜಿನಿಯರಿಂಗ್ ಏನು, ಅದಕ್ಕೆ ಆಳ ಅರಿವು, ಅದಕ್ಕೆ ಓದ್ತಕ್ಕಂಥ ನೀತಿ ಮತ್ತು ಸವಾಲುಗಳು, ಆ ಸವಾಲುಗಳನ್ನು ಎದುರಿಸ್ತಕ್ಕಂಥ ಒಂದು ನೈಪುಣ್ಯ, ಅವ್ರು ಕಲಿಬೇಕಾದಂಥ ಜ್ಞಾನ ಮತ್ತೆ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೌಶಲ್ಯದ ಜೊತೆಗೆ ಸಂವಹನ, ಕಮ್ಯುನಿಕೇಷನ್ನು, ಈ ಎಲ್ಲ ವಿಚಾರಗಳಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾದಂತಹ ಜಗದೀಶ್ ಗೋಪಾಲನ್ ಅವರು ಅವರಿಗೆಲ್ಲ ರೀತಿ ಅರಿವು ಮೂಡಿಸಿದ್ದಾರೆ. ವಿದ್ಯಾರ್ಥಿಗಳಾದಂಥವರಿಗೆ ಇವತ್ತಿನ ವಿಶ್ವೇಶ್ವರಯ್ಯನವರ ದಿನಾಚರಣೆಯಂದು
ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಶಿಸ್ತು, ಸಂಯಮ, ದುಡಿಮೆ ಮತ್ತು ಸಮಯ ಪಾಲನೆ ಇವೆಲ್ಲವನ್ನು ಕೂಡ ವಿದ್ಯಾರ್ಥಿಗಳು ಅಳವಡಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿದ್ದೇವೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಅದನ್ನು ಅಳವಡಿಸ. ಮಹಾನಂದ ಇಂಡಸ್ಟ್ರಿಯನ್ನು ಬಂದ್ ಮಾಡುವಂತೆ ಆಗ್ರಹ. ಸಿಂಧನೂರು ತಾಲೂಕಿನ 4ನೇ ಮೈಲ್ ಕ್ಯಾಂಪ್ ಹತ್ತಿರವಿರುವ ಅನಧಿಕೃತ ಫರ್ನಿಚರ್ ಅಲಮಾರಿ ತಯಾರಿಕಾ ಘಟಕವಾದ ಮಹಾನಂದ ಇಂಡಸ್ಟ್ರೀಸ್ ಅನ್ನು ಸಂಬಂಧಿಸಿದ ಅಧಿಕಾರಿಗಳು 15 ದಿನಗಳೊಳಗೆ ಬಂದ್ ಮಾಡಿ ಮಾಲೀಕರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಇಲ್ಲದಿದ್ದರೆ ಹಂತ ಹಂತವಾಗಿ ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಪರಿಸರ ಮಾಲಿನ್ಯ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕ ಎಂ ಗಂಗಾಧರ್ ಎಚ್ಚರಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ತಾಲೂಕಿನ ವಿರುಪಾಪುರ ಸೀಮೆಯ ಸರ್ವೆ ನಂಬರ್ 38ರಲ್ಲಿ 1 ಎಕರೆ 2 ಈಸಗಳು 38/15ರಲ್ಲಿ 28 ಕುಂಟೆ ಮತ್ತು 38/17ರಲ್ಲಿ 12 ಕುಂಟೆ ವ್ಯವಸಾಯ ಭೂಮಿ ಮಹಾನಂದ ಇಂಡಸ್ಟ್ರೀಸ್ ಭೂಮಾಲೀಕ ವಿ ಲಕ್ಷ್ಮೀಕಾಂತ್ ವಿ ಭಾಸ್ಕರರಾವ್ ಎಂಬ ಹೆಸರಿನಲ್ಲಿ ಪಹಣಿ ಇದೆ. ಪ್ಲಾಸ್ಟಿಕ್ ಫರ್ನಿಚರ್ ಮತ್ತು ಸ್ಟೀಲ್ ಚೇರ್ಗಳ ಮಾರಾಟದ ಅಂಗಡಿ ಹೆಸರಿನಲ್ಲಿ ಅನುಮತಿ ಪಡೆದಿರುವುದು ಪಂಚಾಯತ್ ರಾಜ್ ಕಾಯ್ದೆ 1993 ಕಾಲಂ 63-69ರವರೆಗೆ ಸಂಪೂರ್ಣ ಕಾನೂನು ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. ಜನವಸತಿ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಅವಕಾಶವಿಲ್ಲ. ಜನರ ಆರೋಗ್ಯದ ದೃಷ್ಟಿಯಿಂದ 15 ದಿನದ ಒಳಗೆ ಮಹಾನಂದ ಇಂಡಸ್ಟ್ರೀಸ್ ಅನ್ನು ಬಂದ್ಗೊಳಿಸಬೇಕು. ಇಲ್ಲದಿದ್ದರೆ ರಸ್ತೆ ಸಂಚಾರ ತಡೆ ಸೇರಿದಂತೆ ಹಂತ ಹಂತವಾಗಿ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಕನಕಪ್ಪ ಮುರಣಿ, ಇ ಮುದಿಯಪ್ಪ, ಈರಪ್ಪ, ಗೌಡಪ್ಪ ಜಾಲಿಹಾಳ, ನಿರುಪಾದಿ ಮುರಣಿ, ಆಂಜನೇಯ, ಸಂತೋಷ, ದರಗಯ್ಯ, ಆ ರಾಜಪ್ಪ ನವಲಿ, ರಂಗಪ್ಪ ಸೇರಿದಂತೆ ಮತ್ತಿತರರ ಮುಖಂಡರು ಇದ್ದರು. ವರದಿ ವೆಂಕಟೇಶ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರು. ಈಗಾಗಲೇ ತಮಗೆ ಗೊತ್ತಿರಂಗೆ ಸಿಂಧನೂರು ತಾಲೂಕಿನ ಪಟ್ಟಣದ ಅನತಿ ದೂರದಲ್ಲಿರುವಂಥ ವಿ ಲಕ್ಷ್ಮೀಕಾಂತ್ ಮತ್ತು ಮೋನಿಕಾ ಗಂಡ ವಿ ಲಕ್ಷ್ಮೀಕಾಂತ್ ಎನ್ನುವರ ಹೆಸರಿನಡಿಯಲ್ಲಿ ಮಹಾನಂದ ಇಂಡಸ್ಟ್ರೀಸ್ ಅಂತೇಳಿ 4ನೇ ಮೈಲ್ ಕ್ಯಾಂಪ್ನಲ್ಲಿ ಇದೆ. ಇದು ಕಳೆದ 1 ವರ್ಷದ ಹಿಂದುಗಡೆ ಪ್ಲಾಸ್ಟಿಕ್ ಚೇರು ಮತ್ತು ಸ್ಟೀಲ್ ಕುರ್ಚಿಗಳನ್ನು ಮಾರಾಟ ಮಾಡಲಿಕ್ಕೆ ಹೋದ ವರ್ಷ ವಿರುಪಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅಂಗಡಿ ಮಾರ್ಕೆಟ್ ಮಾಡಲಿಕ್ಕೆ ಪರ್ಮಿಷನ್ ತಗೊಂಡು, ಮೊದಲು ಪರ್ಮಿಷನ್ ಮಾಡ್ತಿತ್ತು, ತಗೊಂಡರಿಲ್ಲ ಗೊತ್ತಿಲ್ಲ. ಅವಾಗ ಅಲ್ಲಿ 1900 ಪಂಚಾಯತ್ ರಾಜ್ ಕಾಯ್ದೆ 1993 69 ಆಕ್ಟ್ ಪ್ರಕಾರ ಅಂಗಡಿ ಇಡಲಿಕ್ಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರ್ಮಿಷನ್ ಕೊಡ್ತಾರೆ. ಎಲ್ಲಿ ಈ ತಿಂಗಳು ಲಾಸ್ಟ್ ಮಾರ್ಚ್ವರೆಗೆ ಅಪ್ ಟು ಮಾರ್ಚ್ 3ನೇ ತಿಂಗಳವರೆಗೂ ಈ ತಿಂಗಳು ಅದು ಕೂಡ ಮುಗಿದೋಯ್ತು. ಅಲ್ಲಿ ಪಂಚಾಯತ್ ಅವ್ರು ಮಾಡಿದ್ದೇನೆ, ಪಂಚಾಯತ್ ಆ್ಯಕ್ಟ್ ಗೊತ್ತಾಯಿದೆ ಗೊತ್ತಿಲ್ಲ. ಅಲ್ಲಿ PDO 83 ಆ್ಯಕ್ಟ್ ಅಂತ 83 ಅಲ್ಲ 93 1%. ಆಮೇಲೆ ಅಲ್ಲಿ ಹೆಸರಿಗೆ ಮಾತ್ರ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಕುರ್ಚಿ ಅಂತೇಳಿ ಪರ್ಮಿಷನ್ ತಗೊಂಡೆ. ಇದು ಕಾನೂನು ಬಾಹಿರ. ಈಗಾಗಲೇ ಇಲ್ಲಿ ಸುಮಾರು ಒಂದು 10, 15, 20 ಕುಟುಂಬಗಳು ಈಗಾಗಲೇ ಅದರ ಸುತ್ತಮುತ್ತ ವಾಸ ಮಾಡ್ತಿದ್ದಾರೆ. ಅದು ಫ್ಯಾಕ್ಟ್ರಿ ಅಥವಾ ಘಟಕ ಮೊದಲು ಬಂದಿದ್ದಲ್ಲ, ಜನ ಈಗಾಗಲೇ 15-20 ವರ್ಷದಿಂದ ಅಲ್ಲಿ ವಾಸ ಮಾಡುತ್ತೆ ಸ್ಥಳ. ಅಲ್ಲಿರುವಂಥ ಜಾಗ ಸರ್ವೆ ನಂಬರ್ 38/15ರಲ್ಲಿ 17 ಗುಂಟೆ, ಇನ್ನೊಂದು ಬಾರ್ 17ರಲ್ಲಿ 12 ಗುಂಟೆ, ಟೋಟಲಿ 1 ಎಕರೆ ಭೂಮಿನ ಆತ ಪರಿಚಯ 2017 ಸಾಲಿ. ಕೃಷಿ ಯೋಗ್ಯ ಭೂಮಿ, ಸುತ್ತಮುತ್ತ ಎಲ್ಲ ಬೆಳೆದ ಭತ್ತದ ಗದ್ದೆ, ಪಕ್ಕದ ರೋಡಿಗೆ ಗದ್ದೆ ನೋಡಿರ್ಬೋದು. ಅದಕ್ಕೆ ಇಲ್ಲಿ ನಮ್ಮ ಪ್ರಸ್ತಾವ ಏನಂದ್ರೆ, ನಾವು ಕೈಗಾರಿಕೆ ವಿರೋಧಿಗಳಲ್ಲ, ನಾವು ಗುಡಿ ಕೈಗಾರಿಕೆನ ಅಥವಾ ಬೇರೆ ವಿರೋಧಿಗಳಲ್ಲ. ಜನವಸತಿ ಪ್ರದೇಶದಲ್ಲಿ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಪರಿಸರಕ್ಕೆ ಹಾನಿಗೀಡಾಗುವಂಥ ಕೈಗಾರಿಕೆ ನಮ್ಗೆ ಬೇಕಾಗಿಲ್ಲ, ಅಲ್ಲಿ ಬೇಕಾಗಿಲ್ಲ ಅಂತ ಅನ್ನೋದು ಪ್ರಮುಖ ಉದ್ದೇಶ. ಈಗಾಗಲೇ ಆ ಸಂಬಂಧಪಟ್ಟ 1986-81 ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾಯ್ದೆ ಉಲ್ಲಂಘನೆ ಆಗ್ತದೆ. ಆಮೇಲೆ 1993 ಪಂಚಾಯತ್ ರಾಜ್ ಕಾಯ್ದೆ ಅದೇ ಹೇಳ್ತದೆ. 65ರಿಂದ 66ರಿಂದ 67, 68, 19 ತನಕ ನೀವು ಗಮನಿಸಿದ್ರೆ, ಆಕ್ಟಲ್ಲಿ ಗಮನಿಸಿದ್ರೆ, ಸಂಪೂರ್ಣ ಅಪಾಯಕಾರಿ ಮತ್ತು ಜನರಿಗೆ ನಷ್ಟ ಅಥವಾ ಪರಿಸರಕ್ಕೆ ನಷ್ಟ ಉಂಟು ಮಾಡುವಂಥ ಯಾವುದೇ ಕಾರ್ಖಾನೆ ಅಥವಾ ಕೈಗಾರಿಕೆ ಅಲ್ಲಿ ಹಾಕಬಾರದು ಅಂತ ನಂಗೆ ಒಂದು
ಇಂಡಸ್ಟ್ರಿಯಲ್ ಏರಿಯಾ ಅದರದೇ ಆದಂಥ ಸ್ಪೆಷಲ್ ಜೋನ್ಗಳಿದ್ದಾವೆ, ಅದನ್ನು ಮಾಡಿ ತೊಂದರೆ ಇಲ್ಲ. ಅದಕ್ಕೆ ಇದೇನಾದ್ರು ಟೋಟಲಿ ಪರಿಸರ ಮತ್ತು ಕೈಗಾರಿಕೆ ಕಾಯ್ದೆಯನ್ನ, ಪಂಚಾಯತ್ ರಾಜ್ ಕಾಯ್ದೆಯನ್ನ 3 ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ಇದು ಅಲ್ಲಿ ಪರಿಣಾಮ ಏನಾಗ್ತಿದೆ ಅಲ್ಲಿ ಕುರಿತು ಈಗಾಗಲೇ 30ಕ್ಕೂ ಹೆಚ್ಚು ಬಿಹಾರ ರಾಜ್ಯದ ಹೊರ ಕಾರ್ಮಿಕರು, ಹೊರ ರಾಜ್ಯದ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾರೆ. ಸ್ಥಳೀಯವಾಗಿ ಕೂಡ ಜನರನ್ನ ಕೆಲವನ್ನ ಬಳಸ್ತಾರೆ. ಅವರಿಗೆ ಕಡಿಮೆ ಕೂಲಿಯಲ್ಲಿ ಹೆಚ್ಚು ಕೆಲಸನ ಶುರು ಮಾಡ್ತಾರೆ. ರಾತ್ರಿ 11 ಗಂಟೆ 12 ಗಂಟೆವರೆಗೂ ನಡೀತದೆ, ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಈ ಕೆಲಸ ಗಂಗಾವತಿ ನಗರದ ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಾಲೆಯಾದ ಮಹಾನ್ ಕೆಡ್ ಶಾಲೆಯಲ್ಲಿ ಇಂಜಿನಿಯರಿಂಗ್ ದಿನಾಚರಣೆ ಪ್ರಯುಕ್ತ ಸರ್ ಎಂ ವಿಶ್ವೇಶ್ವರಯ್ಯರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿದ ಶಾಲೆಯ ಮುಖ್ಯಸ್ಥ ನೇತ್ರಾಜ್ ಗುರುವಿನ ಮಠ ಇವರು ಇಂಜಿನಿಯರಿಂಗ್ ದಿನವನ್ನು ಭಾರತದ ಪ್ರಖ್ಯಾತ ಸಿವಿಲ್ ಇಂಜಿನಿಯರ್ ಮತ್ತು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವಾದ ಸೆಪ್ಟೆಂಬರ್ 15ರಂದು ಆಚರಿಸಲಾಗುತ್ತದೆ. ರಾಷ್ಟ್ರ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸಲು ಮತ್ತು ಪ್ರೋತ್ಸಾಹಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶೇಷ ದಿನದಂದು ಸೆಮಿನಾರ್ಗಳು, ಕಾರ್ಯಾಗಾರಗಳು, ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತದೆ. ಜೊತೆಗೆ ಇಂಜಿನಿಯರ್ನ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪರೀಕ್ಷಿಸಲು ಮತ್ತು ತಮ್ಮ ವೃತ್ತಿಜೀವನದಲ್ಲಿ ಸಾಧನೆ ಮಾಡಲು ಸ್ಪರ್ಧೆಗಳು ಮತ್ತು ರಸಪ್ರಶ್ನೆಗಳನ್ನು ಆಯೋಜಿಸಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವ ಶಾಲಾ ಮಕ್ಕಳ ಎಲ್ಲಾ ಪಾಲಕರಿಗೂ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಸವಿತಾ ನೇತ್ರಾಜ್ ಗುರುವಿನ ಮಠ ಅವರು ಮಾತನಾಡಿ, ಭಾರತವು ವೈಜ್ಞಾನಿಕ ಕ್ಷೇತ್ರದಲ್ಲಿ ದಿಟ್ಟ ಹೆಜ್ಜೆ ಇಡುವುದರ ಮೂಲಕ ಸಾಧನೆಯ ಹಾದಿಯಲ್ಲಿದೆ ಎಂಬುದಕ್ಕೆ ಇತ್ತೀಚಿನ ಉಡಾವಣೆಗಳು ಸಾಕ್ಷಿಯಾಗಿದೆ. ಭೂಗೋಳ, ಖಗೋಳ, ಸೂರ್ಯ, ಚಂದ್ರ, ಹಗಲು ರಾತ್ರಿ, ಗ್ರಹಣ ಮತ್ತಿತರ ವಿಷಯಗಳನ್ನು ಶಾಲಾ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವ ಕಾರ್ಯ ನಡೆಸಲಾಗುತ್ತದೆ. ಗೊತ್ತಿದ್ದ ವಿಷಯದಿಂದ ಗೊತ್ತಿಲ್ಲದ ವಿಷಯಗಳ ಕಡೆಗೆ ಸಾಗುವುದೇ ದಿನಾಚರಣೆಯ ಮೂಲ ಉದ್ದೇಶವಾಗಿದೆ. ಪಾಲಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವೈಜ್ಞಾನಿಕ ಮಾದರಿಯ ವಸ್ತು ಪ್ರದರ್ಶನವನ್ನು ಪ್ರದರ್ಶಿಸಿದರು. ಮಹಾನ್ ಕಿಡ್ಸ್ ಶಾಲಾ ಶಿಕ್ಷಕರಾದ ಚಂಪಾರಾಣಿ, ಕುಮುದಿನಿ, ಸಹನಾ, ಪೂರ್ಣಿಮಾ, ಗೌಸಿಯಾ, ಸಾಲಿನಾ, ಪ್ರಶಾಂತ, ಅಖಿಲ, ಸಿದ್ದೇಶ, ರೇಷ್ಮಾ, ರೇಣುಕ ಪ್ರಸಾದ, ಜೇಬ, ಮಂಜುನಾಥ, ಸಂತೋಷ ಸೇರಿದಂತೆ ಪಾಲಕರಾದ ಸುನೀಲ್, ವೈದ್ಯ, ವೆಂಕಟೇಶ, ಲತಾ, ಜನಾರ್ದನ್, ಅಪಾರ ಪಾಲಕರು ಪಾಲ್ಗೊಂಡಿದ್ದರು. ವರದಿ ಶರಣಪ್ಪ, ಗಂಗಾವತಿ. ಇಂಜಿನಿಯರ್ ದಿನದ ಆರ್ಥಿಕ ಶುಭಾಶಯಗಳು. ಮಹಾನ್ ಕಿಡ್ಸ್ ಸ್ಕೂಲಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹಿತನು ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಬೆಳೆಸ್ತಾ ಇದ್ದಾರೆ. ಚಿಕ್ಕ ವಯಸ್ಸು ಸರಿಯೂ ಇಂಜಿನಿಯರ್ ಮಾಡಬೇಕಾದಂಥ ವಿಧಾನಗಳು ಆಗಿರ್ಬೋದು, ರೋಬೋಟಿಕ್ ಐಟಮ್ ಆಗಿರ್ಬೋದು, ಲಿಫ್ಟ್ ಐಟಮ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಈ ಥರ ಚಿಕ್ಕ ವಯಸ್ಸಿಗೆ ತಂತ್ರಜ್ಞಾನ ಕ್ಯೂರಿಯಾಸಿಟಿ ಬೆಳೆಸ್ತಾ ಇದ್ದಾರೆ. ಇದು ಉತ್ತಮವಾದಂಥ ನಡವಳಿಕೆ ಹಾಗೂ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಉತ್ತೀರ್ಣಗೊಳಿಸಲು ಸಹಾಯವಾಗಿರುತ್ತದೆ. ನಮಗೆ ಈ ಸ್ಕೂಲಲ್ಲಿ ಬಿಟ್ಟಿರೋಕ್ಕೆ ತುಂಬ ಗೌರವ ಹಾಗೂ ಹೆಮ್ಮೆ ಇದೆ ಅಂತ ವ್ಯಕ್ತಪಡಿಸಿ. ನಿಮ್ಮ ಸರ್ ವೆಂಕಟೇಶ್ ಕೋರ್ನ. ಇಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಅಂದರೆ ಏನೋ ಅಂತ ಬಂದಿದ್ದೀವಿ. ಬಟ್ ಹುಡುಗರು ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ. ಒಂದೊಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಇದೆ. ಅವರು ಕ್ರಿಯೇಟಿವಿಟಿಗೆ ಮೆಚ್ಚಬೇಕು. ಮೊದಲು ಗ್ರೂಪಲ್ಲಿ ಮಾಡಿದ್ರು, ಇಂಡಿವಿಜುವಲ್ ಆಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗರೆಲ್ಲ. ಕೋಆರ್ಡಿನೇಷನ್ ಕೂಡ ಚೆನ್ನಾಗಿದೆ. ಟೀಚರ್ಸ್ ಆಗಲಿ, ಇಲ್ಲಿ ಟೋಟಲಿ ಪೇರೆಂಟ್ಸು, ಟೀಚರ್ಸು, ಹುಡುಗರು ಎಲ್ಲರೂ ಹೊಂದ್ಕೊಂಡು ಹೋಗೋದು, ಮಾಡೋದು ಪ್ರತಿಯೊಂದು ಚೆನ್ನಾಗಿ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಹ್ಯಾಪಿ ಅನ್ನಿಸ್ತಿದೆ. ನನಗಂತೂ ಫುಲ್ಲು ಗ್ರೋತ್ ಎಲ್ಲ ಚೆನ್ನಾಗಿದೆ ಸರ್. ಯಾವ ಸ್ಕೂಲಲ್ಲಿ ಮಾಡ್ತಿದ್ದಾರೋ ಇಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಮಹಾನ್ ಕಿಡ್ಸ್ ಸ್ಕೂಲಲ್ಲಿ ಎಲ್ಲ ಆ್ಯಕ್ಟಿವಿಟೀಸಿಗೂ ಸಾರು, ಮಕ್ಕಳು, ಟೀಚರ್ಸು ಎಲ್ಲರೂ ಅವರು ಕೋಆರ್ಡಿನೇಷನಿಂದ ಮಾಡ್ತಿದ್ದಾರಲ್ಲ, ಇನ್ನೂ ಅತ್ಯುತ್ತಮವಾಗಿ ಬೆಳಿಬೇಕಂತ ನಮ್ಮ ಇಚ್ಛೆ. ಬಟ್ ಮಕ್ಕಳಂತೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ. ಯಾವ್ದು ನೋಡಬೇಕು, ಯಾವ್ದು ಬಿಡಬೇಕು, ಎಲ್ಲವನ್ನೂ ನೋಡ್ಕೊತ ಹೋಗ್ಬೇಕಂತಾನೆ ಇದೆ ನೋಡಿ. ನಮಗಂತೂ ಯಾವುದು ಬಿಡೋಕ್ಕಾಗ್ತಿಲ್ಲ. ಅಲ್ಲಿ ನರ್ಸರಿದು ಕೂಡ ಚೆನ್ನಾಗಿ ಮಾಡಿದ್ದಾನೆ. LKG ಹುಡುಗ, ಅದನ್ನು ಹೋಗಿ ನೋಡಬೇಕೀಗ. ಫಸ್ಟ್ LKG ಹುಡುಗರು ಕೂಡ ಆ ಫೀಲಿಂಗ್ ಇಲ್ಲ. ಮೀನ್ಸ್ ಎದಕ್ಕೆ ಮಾಡಬೇಕು ಏನು ಅಂತ. ನನ್ನ ಮಗಳು LKG ಓದ್ತಿದ್ದಾಳೆ. ಮಾಡು ಅಂದರೆ ಇಲ್ಲ ಮಮ್ಮಿ ನನಗೆ ಆಗಲ್ಲ, ಸ್ವಲ್ಪ ಸ್ಕೇರಿಂಗ್ ಇದೆ ಆಕೆಗೆ, ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಅಂತೂ ಮಾಡಿಸ್ತೀನಿ ಸರ್, ಡೆಫಿನೆಟ್ಲಿ ಮಾಡಿಸ್ತೀನಿ ನನ್ನ ಮಗಳಿಗೆ. ವೈದ್ಯ ಅಂತೇಳಿ ನಾವು ಯುವತಿ ಅವರು. ನಾವು ಆ್ಯಕ್ಚುಲಿ ನಮ್ಮ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಅಭ್ಯಾಸ ಮಾಡ್ತಾಯಿದ್ದಾರೆ. ಇಬ್ಬರು ಸಾತ್ವಿಕ ವೈದ್ಯ, ಇನ್ನೊಬ್ಬರು ಸಾನ್ವಿಕ ವೈದ್ಯ ಅಂತೇಳಿ.
ಇನ್ನೊಂದಪ್ಪ ಇವತ್ತು ಇಂಜಿನಿಯರ್ಸ್ ಡೇ ಇವತ್ತು. ಹಾಗಾಗಿ ಎಲ್ಲ ನಮ್ಮ ಪ್ರತಿಯೊಬ್ಬರು ಮಕ್ಕಳು ಕೂಡ ತಮ್ಮ ಒಂದು ಅನಿಸಿಕೆಗಳನ್ನು ತಮ್ಮ ಒಂದು ಚಾಣಕ್ಯತೆಯನ್ನು ತೋರಿಸ್ತಾ ಇದ್ದಾರೆ ಎಲ್ಲರೂ. ಅದು ನಮಗೊಂದು ಖುಷಿ ತಂದ ಸಂಗತಿ ಇದು ಒಂದು ವಿಷಯ. ಇದು ನಮಗೇನಂತಂದರೆ ಈ ಶಾಲೆಯ ಒಂದು ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಭಾಳ ಸಂತೋಷದ ರೀತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು, ಉನ್ನತ ರೀತಿಯಲ್ಲಿ ಹೋಗಬೇಕಂತ ನಮಗೊಂದು ಅಭಿಲಾಷೆ ಇದೆ. ಮೊಟ್ಟ ಮೊದಲಿಗೆ ಇಂದಿನ ಇಂಜಿನಿಯರ್ಸ್ ಡೇ ದಿನಾಚರಣೆಯನ್ನು ನಡೆಸಲು ಅವಕಾಶ ಕಲ್ಪಿಸಿದ ಎಲ್ಲ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಭಾಗದ ಇಂಜಿನಿಯರ್ಸ್ಗಳಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳು. ನಮ್ಮ ದೈನಂದಿನ ಜೀವನದಿಂದ ಹಿಡಿದು ದೇಶದ ರಕ್ಷಣೆ ವಿಭಾಗದಲ್ಲೂ ಕೂಡ ಈ ಕ್ಷೇತ್ರದ ಕೊಡುಗೆ ಅಪಾರ. ಈ ದಿನಾಚರಣೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಸ್ವಯಂ ಪ್ರೇರಣೆ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. ಮಕ್ಕಳು ಈ ಕೊಡುಗೆಗಳಿಂದ ಸ್ವಯಂ ಪ್ರೇರಿತರಾಗಿ ಆತ್ಮವಿಶ್ವಾಸದಿಂದ ತಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಕೊಡುಗೆಗಳನ್ನು ನೀಡುವಂತೆ ಅವರನ್ನು ಸಿದ್ಧಪಡಿಸುವುದೇ ಈ ದಿನದ ಉದ್ದೇಶವಾಗಿದೆ. ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹಲವಾರು ವಿಭಾಗಗಳಿವೆ. ಕೆಲವು ನಮಗೆ ತುಂಬ ಪರಿಚಯವಾಗಿವೆ, ಇನ್ನು ಕೆಲವು ಅಂದರೆ ಈಗ ಮರೀನ್ ಇಂಜಿನಿಯರಿಂಗ್, ಟೆಕ್ಸ್ಟೈಲ್, ಈ ಥರ ಹಲವಾರು ವಿಭಾಗಗಳು ಈ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿವೆ. ಸೊ ಈ ದಿನದ ಒಂದು ಮುಖ್ಯ ಉದ್ದೇಶ ಹಾಗೂ ಅಪಾರವಾದ ಈ ಕೊಡುಗೆಯನ್ನು ನಾವು ಸ್ಮರಿಸಿ ಮಕ್ಕಳನ್ನು ಇಂತಹ ಮುಖ್ಯ ಕೌಶಲ್ಯಗಳನ್ನು ಬೆಳೆಸುವಂತೆ ಅವರನ್ನು ಸಿದ್ಧಪಡಿಸುವುದಾಗಿದೆ. ಇಂದಿನ ದಿನ ನಾನು ಎಲ್ಲ ಪಾಲಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮಕ್ಕಳನ್ನು ಸ್ವತಃ ತಾವೇ ಸ್ವಯಂ ಪ್ರೇರಿತರಾಗಿ ಆತ್ಮವಿಶ್ವಾಸದಿಂದ ಕೌಶಲ್ಯಗಳನ್ನು ಕಲಿಯುವಂತೆ ಪ್ರೇರೇಪಿಸುವುದು ಹಾಗೂ ಪ್ರೋತ್ಸಾಹಿಸುವುದಾಗಿದೆ. ಸೊ ಎಲ್ಲ ಪಾಲಕರು ಮಕ್ಕಳು ಇಂದಿನ ವಿಶೇಷ ಶಿಕ್ಷಕರ ಸಹಾಯದಿಂದ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ಅವರ ಜ್ಞಾನವನ್ನು ಪರಿಶೀಲಿಸಿ ಪ್ರೋತ್ಸಾಹಿಸಿ ಹಾಗೂ ಅವರ ಜ್ಞಾನಾಭಿವೃದ್ಧಿಗೆ ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದ. ಈ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಹಾನ್ ಟೆಕ್ ಶಾಲೆಯಲ್ಲಿ ಇಂಜಿನಿಯರ್ಸ್ ಡೇ ಅನ್ನು ನಾವು ಆಚರಿಸ್ತಾ ಇದ್ದೀವಿ. ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜಯಂತಿಯ ಇಂಜಿನಿಯರ್ಸ್ ಡೇ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಒಂದು ಯಾವುದಾದ್ರೂ ಇರುವಂಥ ಪ್ರಾಬ್ಲಮನ್ನು ಒಂದು ಸ್ಟ್ರಕ್ಚರ್ಡ್ ಮುಖಾಂತರ ಇನ್ನೋವೇಷನ್ ಆಗಿ ಕ್ರಿಯೇಟಿವ್ ಆಗಿ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂಥ ಇರೋ ಸ್ಕಿಲ್ ಸೆಟ್ಗೆ ನಾವು ಇಂಜಿನಿಯರ್ ಅಂತ ಕರಿತೀವಿ. ನಾವು PUC ಆದ ನಂತರ ಮಕ್ಕಳು ಇಂಜಿನಿಯರಿಂಗ್ ಹೋದಾಗ ಆವಾಗ ನಾವು ಸ್ಕಿಲ್ ಕಲಿಬೇಕು ಅನ್ನುವಂಥದ್ದು ಏನಲ್ಲ, ಅದನ್ನು ಪ್ರಾಥಮಿಕ ಹಂತದಲ್ಲಿ ನಾವು ಕಲಿಬೋದು. ಹಾಗಾಗಿ ಪ್ರತಿ ವರ್ಷ ಕೂಡ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ತಮ್ಮಲ್ಲಿ ಇರ್ತಕ್ಕಂಥ ಸ್ಕಿಲ್ಗಳನ್ನು ಬಳಸಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬಹುದು ಅನ್ನುವಂಥದ್ದನ್ನು ನಮಗೆ ತೋರಿಸ್ತಾ ಇದ್ದೀವಿ. ಇವತ್ತಿನ ದಿನ ಬಹಳಷ್ಟು ಮಕ್ಕಳು ಬೇರೆ ಬೇರೆ ಮಾಡೆಲ್ಗಳನ್ನು ಮಾಡಿದ್ದಾರೆ. ಆ ಮಾಡೆಲ್ಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಇರ್ತಕ್ಕಂಥ ಕೌಶಲ್ಯ ಹೇಗಿದೆ, ಅದನ್ನು ನಾವು ಅವ್ರನ್ನ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. ಇವತ್ತಿನ ದಿನ ಎಲ್ಲ ಪಾಲಕರು ತಮ್ಮ ಮಕ್ಕಳ ಜೊತೆಗೆ ಕೂತ್ಕೊಂಡು ಈ ಇಂಜಿನಿಯರ್ಸ್ ಮಾಡೆಲ್ಗಳನ್ನು ಮಾಡೋದಕ್ಕೆ ಸಹಕಾರ ಮಾಡಿದ್ದೀವಿ. ನಿಮಗೂ ಧನ್ಯವಾದಗಳು. ಹಾಗೆ ಶಾಲೆಯ ಶಿಕ್ಷಕರು ಕೂಡ ಈ ಮಾಡೆಲ್ಗಳನ್ನು ಮಾಡೋದಕ್ಕೋಸ್ಕರ ಮಕ್ಕಳಿಗೆ ಜ್ಞಾನವನ್ನು ನೀಡಿದರೆ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ. ಪ್ರತಿದಿನ ಮಕ್ಕಳು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇರಬೇಕು, ತಮ್ಮಲ್ಲಿ ಇರ್ತಕ್ಕಂಥ ಇಂಜಿನಿಯರ್ ಕಾನ್ಸೆಪ್ಟ್ಗಳನ್ನು ಹೊರಗೆ ಹಾಕ್ತಾ ಇರಬೇಕು. ಅದಕ್ಕೆ ಪಾಲಕರು ತಮ್ಮ ಸಮಯ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಕ್ಕಳು ನೀಡಿದಾಗಿದ್ದಲ್ಲಿ ಒಂದಿಲ್ಲ ಒಂದು ದಿನ ನಮ್ಮ ಮಕ್ಕಳು ಕೂಡ ಗ್ರೇಟ್ ಇಂಜಿನಿಯರ್ಸ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು. ಹ್ಯಾಪಿ ಇಂಜಿನಿಯರ್ಸ್ ಡೇ. ಎಲ್ಲ ಮಕ್ಕಳು ತುಂಬ ಖುಷಿ ಆಗ್ತಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒನ್ಸ್ ಅಗೇನ್ ಹ್ಯಾಪಿ ಇಂಜಿನಿಯರ್ಸ್ ಡೇ. ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಗ್ತಿದೆ. ಏನಂದ್ರೆ ಫಸ್ಟ್ ನರ್ಸರಿಯಿಂದ ಅಪ್ ಟು 9th ಸ್ಟ್ಯಾಂಡರ್ಡ್ ತನಕ ಮಕ್ಕಳು ತುಂಬ ಚೆನ್ನಾಗಿ ಮಾಡಲ್ಸ್ ಮಾಡಿದ್ದಾರೆ. ಎಕ್ಸ್ಪ್ಲೈನ್ ಕೂಡ ನರ್ಸರಿ ಮಕ್ಕಳಾಗಿರ್ಬೋದು, ಜೂನಿಯರ್ KG, ಸೀನಿಯರ್ KG ಮಕ್ಕಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಮೇಲೆ ಮಾಡಲ್ಸ್ ಕೂಡ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದ ದೇವಲ ಮಹರ್ಷಿ ಸಾಂಸ್ಕೃತಿಕ ಭವನದಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಪೌಷ್ಟಿಕತಾ
ಸಪ್ತಾಹದ ಅಂಗವಾಗಿ ಕಾನೂನು ಅರಿವು ನೆರವು ಹಾಗೂ 8ನೇ ರಾಷ್ಟ್ರೀಯ ಪೋಷಣಾ ಅಭಿಯಾನ ಮಾಸಾಚರಣೆಯ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಂಜುನಾಥ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನೆರವೇರಿಸಿ ಮಾತನಾಡಿದರು. ಅವರು ದೈಹಿಕ ಮಾನಸಿಕವಾಗಿ ಸದೃಢರಾಗಲು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಗರ್ಭಿಣಿ ಮಹಿಳೆಯರು ಕಡ್ಡಾಯವಾಗಿ ತಮ್ಮ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಹಾಗೂ ಪೌಷ್ಟಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಎಂದು ತಿಳಿಸಿದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಎಂಎಲ್ ಪೂಜೇರಿ ಮಾತನಾಡಿ, ಮಕ್ಕಳಿಗೆ ತಾತ್ವಿಕ ಯೋಜನೆಗಳ ಮೂಡಿಸಬೇಕು. ತಾತ್ವಿಕ ಯೋಜನೆಗಳಲ್ಲಿ ಮಕ್ಕಳಲ್ಲಿ ಇರಲಾರದ ಕಾರಣಗಳಿಂದಾಗಿ ಇಂದಿನ ದಿನಗಳಲ್ಲಿ ಕ್ರೈಮ್ಗಳು ಹೆಚ್ಚಾಗುತ್ತಿದ್ದು, ಮಕ್ಕಳಿಗೆ ಒಳ್ಳೆಯ ಉತ್ತಮ ಸಂಸ್ಕಾರವನ್ನು ಕಲಿಸಬೇಕು ಎಂದು ತಿಳಿಸಿದರು. ಜನತಾ ನ್ಯಾಯಾಲಯದ ಕುರಿತು ಸಮಗ್ರವಾದ ಮಾಹಿತಿ ನೀಡಿದರು. ಜಿಲ್ಲಾ ನಿರೂಪಣಾಧಿಕಾರಿ ನಟರಾಜ್ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತರು ದಾಖಲೆಗಳಿರುವ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಸರಿಯಾಗಿ ಸರ್ಕಾರದಿಂದ ಸರಬರಾಜು ಆಗಿರುವ ಪೌಷ್ಟಿಕ ಆಹಾರವನ್ನು ವಿತರಿಸುವ ಕೆಲಸ ಮಾಡಬೇಕು. ಸರಿಯಾದ ಸಮಯಕ್ಕೆ ಚುಚ್ಚುಮದ್ದು ಹಾಕಿಸಬೇಕು ಎಂದು ಹೇಳಿದ ಅವರು, ಗರ್ಭಿಣಿಯರಿಗೆ ಹೆಚ್ಚಾಗಿ ಸಿರಿಧಾನ್ಯ ಆಹಾರವನ್ನು ಬಳಸುವಂತೆ ಸಲಹೆ ನೀಡಿದರು. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಂತೇಶ ಚೌಳಗಿ, ತಾಲೂಕು ಪಂಚಾಯಿತಿ ನರೇಗಾ ಸಹಾಯಕ ನಿರ್ದೇಶಕ ನಿಂಗನಗೌಡ ಹಿರೇಹಾಳ, ವಕೀಲರ ಸಂಘದ ಅಧ್ಯಕ್ಷ ದೊಡ್ಡನಗೌಡ ಎಸ್ ಪಾಟೀಲ ಮಾತನಾಡಿದರು. ಅಂಗನವಾಡಿ ಕಾರ್ಯಕರ್ತೆಯರು ಪೋಷಣಾ ಮಾಸಾಚರಣೆಯ ಅಂಗವಾಗಿ ವಿವಿಧ ಖಾದ್ಯಗಳ ಪ್ರದರ್ಶನವನ್ನ ಮಾಡಿದ್ರು. ಇವುಗಳನ್ನು ನ್ಯಾಯಾಧೀಶರು ಹಾಗೂ ಅಧಿಕಾರಿಗಳು ವೀಕ್ಷಣೆ ಮಾಡಿದ್ರು. ಮಕ್ಕಳಿಗೆ ಅನ್ನ ಪ್ರಶಾನ, ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡಲಾಯಿತು. ಭಾಗ್ಯಶ್ರೀ ಹೊಸಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದೋಟಿಹಾಳ ವಲಯದ ಮೇಲ್ವಿಚಾರಕಿ ಅನ್ನಪೂರ್ಣ ಪಾಟೀಲ ಕಾರ್ಯಕ್ರಮದ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿ ನಟರಾಜ, ಸಿಡಿಪಿಒ ಯಲ್ಲಮ್ಮ ಹಂಡಿ, ರಾಯನಗೌಡ ಎಲ್, ಪರಸಪ್ಪ ಗುಜಮಾಗಡಿ, ಸಂಗನಗೌಡ ಪಾಟೀಲ, ಡಾ ಆನಂದ, ರವೀಂದ್ರ ನಂದಿಹಾಳ, ಶ್ರೀನಿವಾಸ ಕಂಟ್ಲಿ, ಬಸವರಾಜ ಚೋಕಾವಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು, ಸಿಡಿಪಿಒ ಕಾರ್ಯಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಆನಂದಪುರ ಕೆಪಿಎಸ್ ಸ್ಕೂಲಿನ ವಿದ್ಯಾರ್ಥಿನಿ ಅಮೂಲ್ಯ ಬಿಜಿ ಕರಾಟೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಆನಂದಪುರ ಸ್ಥಳೀಯ ಹೊಸಕೊಪ್ಪ ಗ್ರಾಮದ ಗಣಪತಿ ಭಟ್ ಇವರ ಪುತ್ರಿ ಅಮೂಲ್ಯ ಬಿಜಿ ಇವರು ದಿನಾಂಕ 14ರಂದು ಭಾನುವಾರ ಶಿವಮೊಗ್ಗದಲ್ಲಿ ನಡೆದ ಕರಾಟೆ ಪಂದ್ಯಾವಳಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬಂದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ವಿದ್ಯಾರ್ಥಿನಿಯನ್ನು ಕೆಪಿಎಸ್ ಶಾಲೆಯ ಪ್ರಾಂಶುಪಾಲರು ಹಾಗೂ ಮುಖ್ಯ ಉಪಾಧ್ಯಾಯರು ಶಾಲೆಯ ಆವರಣದಲ್ಲಿ ಮನಪೂರ್ವಕ ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಿದರು. ಈ ಒಂದು ಸಂದರ್ಭದಲ್ಲಿ ಕರಾಟೆ ತರಬೇತಿಯ ಗುರುಗಳಾದ ಪಂಚಪ್ಪ, ಎಸ್ಡಿಎಂಸಿ ಕಮಿಟಿಯ ಸದಸ್ಯರಾದ ರಂಗನಾಥ್, ಡಿಕೆ ಸದಾಕೊಪ್ಪ, ಹಿರಿಯ ಪತ್ರಕರ್ತರಾದ ಜಗನ್ನಾಥ್, ರವಿಕುಮಾರ್ ಬಿಡಿ, ವಿದ್ಯಾರ್ಥಿನಿಯ ಪೋಷಕರಾದ ಗಣಪತಿ ಭಟ್ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ವಿಷಯ ಕುರಿತು ಕರಾಟೆಯ ಪ್ರಾಧ್ಯಾಪಕರಾದ ಪಂಜಪ್ಪನವರು, ಪ್ರಥಮ ವರ್ಷದಲ್ಲಿ ಈ ಒಂದು ವಿದ್ಯಾರ್ಥಿನಿಯನ್ನು ರಾಜ್ಯ ಮಟ್ಟಕ್ಕೆ ಒಯ್ದಿರುತ್ತೇನೆ. ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಇನ್ನೂ 10 ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದು ಹೋಗುವ ಪ್ರಯತ್ನದಲ್ಲಿ ಇರುತ್ತೇನೆಂದು 2 ನುಡಿ ಮಾತನಾಡಿದರು. ಆ ವಿದ್ಯಾರ್ಥಿನಿಗೆ ಹಾರೈಸಿದ್ರು. ವರದಿ ರಮೇಶ್, ಡಿಜಿ, ಆನಂದಪುರ, ಶಿವಮೊಗ್ಗ. ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವೃಂದದವರು ಮತ್ತು ಶಾಲಾ ಶೈಕ್ಷಣಿಕ ಶಿಕ್ಷಣ ವ್ಯವಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಇವತ್ತು ನಮ್ಮ ಶಾಲೆಯ KPSCಯ ವಿದ್ಯಾರ್ಥಿ ಅಮೂಲ್ಯ ಅವರು ನಿನ್ನೆ ನಡೆದಂಥ ಶಿವಮೊಗ್ಗ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರುವುದು ನಮಗೆಲ್ಲ ತಿಳಿದಿರುವಂಥ ಸಂಗತಿ. ಹಾಗಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರವಿಶಂಕರ್ ಸರ್ ಅವರು ವಹಿಸ್ಕೊಂಡಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನಮ್ಮ ಶಾಲೆಯ ಅಭಿವೃದ್ಧಿಯ ಪದದತ್ತ ವಹಿಸಿರುವಂಥ ಇನ್ನೊಬ್ಬರು ಅಂತೇಳಿದರೆ ಈಶ್ವರಪ್ಪ ಅವರು, ಇವರು ಸಹ VP ಅವರು, ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ.
ಹಾಗೆ ನಮ್ಮ SMC ಸದಸ್ಯರಾದಂಥ ಜಗನ್ನಾಥ್ರವರು, ರಂಗನಾಥ್ ಅವರು ಇದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಮೂಲ ಕಾರಣಕರ್ತರು ಯಾರು ಹೇಳಿದರೆ ನಮ್ಮ ಪಂಚಪ್ಪ ಸರ್ ಅಂತೇಳಿ, ಸನ್ಸಾಯಿ ಪಂಚಪ್ಪ ಅಂತೇಳಿ. ಈಗಾಗಲೇ ರಾಜ್ಯದ ಮತ್ತು ರಾಷ್ಟ್ರದಂಥ ಹೆಸರನ್ನು ಮಾಡಿರುವಂಥವ್ರು. ಸಾಗರದಲ್ಲಿ ಇರುವಂಥ ಇವರ ಒಂದು ಇನ್ಸ್ಟಿಟ್ಯೂಟಿನಿಂದ ಇವತ್ತು ಆನಂದಪುರ ಹಾಗೂ ಆನಂದಪುರದ ಸುತ್ತಮುತ್ತಲಿರುವಂಥ ಸುಮಾರಷ್ಟು ಹಳ್ಳಿಯ ಜನರಿಗೂ ಸಹ, ಹಳ್ಳಿಯ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಕರಾಟೆಯನ್ನು ಕಲಿಸುವುದರ ಮೂಲಕ ಇವತ್ತು ನಮ್ಮ KPSC ಶಾಲೆಯಲ್ಲೂ ಇದ್ದಂಥ ವಿದ್ಯಾರ್ಥಿಗಳಿಗೆ ಕರಾಟೆಯನ್ನು ತರಬೇತಿಯನ್ನು ಕೊಡ್ತಾ ಇವತ್ತು ಈ ಒಂದು ಸಾಧನೆಗೆ ಕಾರಣೀಭೂತರಾಗಿದ್ದಾರೆ. ಸೊ ಅವರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು KPSC ಶಾಲೆಯ VP ಅವರಾದಂಥ ಈಶ್ವರಪ್ಪನವರು ಒಂದೆರಡು ಮಾತಾಡಬೇಕಂತ ವಿನಂತಿಸ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಗೆ ನಾನು ಬಂದಾಗಲಿಂದ ಕರಾಟೆ ಶಿಕ್ಷಕರಾಗಿರುವಂಥ ಪಂಚಪ್ಪನವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಅವರು ಕೋಚಿಂಗ್ ಕೊಟ್ಟದ ಪರಿಣಾಮವಾಗಿ ಇವತ್ತು ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಅಮೂಲ್ಯ ಅವರು ಜಿಲ್ಲಾ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿಬಿಟ್ಟು ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಅವಳಿಗೂ ಮತ್ತು ಅವರಿಗೆ ಸಹಕಾರ ನೀಡಿರುವಂಥ ಅಥವಾ ಕೋಚಿಂಗ್ ನೀಡಿರುವಂಥ ಪಂಚಪ್ಪನವರಿಗೂ ಮತ್ತು ನಮ್ಮ ದೈಹಿಕ ಶಿಕ್ಷಕರಾದಂತಹ ನಟರಾಜ್ ಸಾಬ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ಸಹಕಾರ ನೀಡಿರುವಂಥ ಎಲ್ಲ ಶಿಕ್ಷಕರಿಗೂ ಮತ್ತು SDMCಯ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶಾಲೆಯಲ್ಲಿ ಅಮೋಘವಾದಂಥ ಸಾಧನೆ ಮಾಡುವಂಥ ಹಲವಾರು ವಿದ್ಯಾರ್ಥಿಗಳಿದ್ದಾರೆ. ನಿನ್ನೆ ಸಹ ನಡೆದಂಥ ಶಾರ್ಟ್ ಪುಟ್ ಆಗಿರ್ಬೋದು, ಹಾಗೆ ಕ್ರೀಡಾಕೂಟದಲ್ಲೂ ಸಹ ಈಗಾಗಲೇ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ನಮ್ಮ STMC ಸದಸ್ಯ ಹಾಗೂ ಪೋಷಕರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ಈಗ ಈ ಒಂದು ಕರಾಟೆಯ ತರಬೇತಿದಾರರಾದ ಸನ್ಸಾಯಿ ಪಂಚಪ್ಪನವರು ಅಭಿನಂದಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾರೆ. ಎರಡು 2011ರಿಂದ ಎಲ್ಲ ಶಾಲೆಗಳಿಗೆ ಸಾಗರ ತಾಲೂಕಿನ ಎಲ್ಲ ಶಾಲೆಗಳಿಗೆ ಕರಾಟೆ ಕ್ಲಾಸ್ ಬರುತ್ತೆ. ಯಾಕಂದರೆ ಆತ್ಮರಕ್ಷಣೆ ಕಲೆ ಅಂದ್ಬಿಟ್ಟು ಈ ರೀತಿ ನಾನು 2011ರಲ್ಲಿ ಬರೀ 1,000 ರೂಪಾಯಿ ಕೊಡ್ತಾಯಿದ್ರು ಮೊದಲೇ. ಅವಾಗಿಂದ ನಾನು ಮಾಡ್ತಾ ಬಂದಿದ್ದೀನಿ. ಈ ಥರ ಎಲ್ಲ ಮಕ್ಕಳಿಗೆ ಬೆಳೆಸಿದ್ದೆ. ಬಟ್ ಅವಾಗ ಸ್ಕೂಲ್ ಗೇಮ್ ಇರಲಿಲ್ಲ. ಈಗಾಗಲೇ 4-5 ವರ್ಷ ಆಯಿತು. ಈ ವರ್ಷ ಅವಳೊಬ್ಬಳು ಬಂದಿದ್ದಾಳೆ. ಮುಂದಿನ ವರ್ಷ ಒಂದು 10 ಜನರಿಗಾದ್ರೂ ನಾನು ಗೋಲ್ಡ್ ಮೆಡಲ್ ಹೊಟ್ಟಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮ್ಮಲ್ಲೂ ಪೇರೆಂಟ್ಸ್ ಸಹಕಾರ, SMC ಸಹಕಾರ ಇದ್ದರೆ ಪ್ರತಿ ಶನಿವಾರ ನಾನು ಫ್ರೀ ಕೋಚಿಂಗ್ ಇರುತ್ತೆ. ಶನಿವಾರ ಭಾನುವಾರ ಅಲ್ಲಿ ಬೇಕಾದ್ರೂ ಬರ್ಬೋದು. ನಮ್ಮ ಈ SMC ಪ್ರಯತ್ನ ಮಾಡಿದ್ರೆ ನಿಮ್ಮಲ್ಲೇ ಬಂದು ನಾನು ಹೇಳ್ಕೊಡ್ತೀನಿ. ಎಲ್ಲರೂ ಅಲ್ಲಿ ಬರೋಕ್ಕಿಂತ ನಾನು ಒಬ್ಬನೇ ಇಲ್ಲಿ ಬಂದು ಸುಮಾರು ಮಕ್ಕಳನ್ನು ರೆಡಿ ಮಾಡ್ಬೋದು. ಚಿತ್ರದುರ್ಗ ಅನ್ನಭಾಗ್ಯಗಳ ಸರದಾರ ನುಡಿದಂತೆ ನಡೆಯುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿದ್ದಕ್ಕೆ ಇಡೀ ಮಾದಿಗ ಸಮುದಾಯ ಪರವಾಗಿ ನಿಮಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಮಾಜಿ ಸಚಿವ H. ಆಂಜನೇಯ ಹೇಳಿದರು. ಭರಮಸಾಗರದಲ್ಲಿ ಆಯೋಜಿಸಿದ ಒಳ ಮೀಸಲಾತಿ ವಿಜಯೋತ್ಸವ ಹಾಗೂ ಕೃತಜ್ಞತಾ ಸನ್ನಿವೇಶದಲ್ಲಿ ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು, ಒಳ ಮೀಸಲಾತಿಯಿಂದ ನಿಮ್ಮ ಮಕ್ಕಳು ವೈದ್ಯರು, ಪೊಲೀಸ್ ಇಂಜಿನಿಯರ್, IPS, IAS ಅಧಿಕಾರಿ ಆಗುವ ಅವಕಾಶ ಸಿಕ್ಕಿದೆ. ಆದ್ದರಿಂದ ಕಡ್ಡಾಯವಾಗಿ ನಿಮ್ಮ ಮಕ್ಕಳು ಶಿಕ್ಷಣ ಕೊಡಿ, ವಿದ್ಯಾವಂತರನ್ನಾಗಿ ಮಾಡಿ ಎಂದು ಮನವಿ ಮಾಡಿಕೊಂಡರು. ಒಳ ಮೀಸಲಾತಿ 35 ವರ್ಷಗಳ ಕಾಲ ನಮ್ಮ ಮಾದಿಗ ಸಮುದಾಯದ ಮುಖಂಡರುಗಳು ಸಂಘಟನೆ ಹಾಗೂ ಪ್ರಾಣತ್ಯಾಗವನ್ನ ಮಾಡಿದ್ದಾರೆಂದು ಸ್ಮರಣೆ ಮಾಡಿದ್ರು. 1947ರಲ್ಲಿ ಮಾದಿಗ ಸಮುದಾಯಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ತಿಳಿಸಿದ್ರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಲಶಕ್ತಿಯಿಂದ ಒಳ ಮೀಸಲಾತಿ ಜಾರಿಗೊಂಡಿದೆ. ಇದಕ್ಕೆ ಸಚಿವ ಸಂಪುಟದಲ್ಲಿ ಆಹಾರ ಸಚಿವ KH ಮುನಿಯಪ್ಪ, RB ತಿಮ್ಮಾಪುರ ಅವರು ಬೆಂಬಲವಾಗಿ ನಿಂತು ಅವರು ಸಹ ಶ್ರಮಿಸಿದ್ದಾರೆ ಮತ್ತು ಎಲ್ಲಾ ಪಕ್ಷದ ಮುಖಂಡರುಗಳು ಒಳ ಮೀಸಲಾತಿಗಾಗಿ ಬೆಂಬಲ ಸೂಚಿಸಿದ್ರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಯಕೊಂಡ ಶಾಸಕ ಬಸವಂತಪ್ಪ, KPCC ಸದಸ್ಯ SML ತಿಪ್ಪೇಸ್ವಾಮಿ, ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ R. ಕೃಷ್ಣಮೂರ್ತಿ, ಅನಿಲ್ ಕೋಟಿ, ಮಣಿಕಂಠ, ಮೊಘಲಳ್ಳಿ ಜಯಣ್ಣ, N. ಪ್ರಕಾಶ್, ದಾದಾಪೀರ್,
ವಿಜಯಕುಮಾರ್ ಹರೀಶ್, ವಕೀಲರಾದ ರವೀಂದ್ರ ಮಾದಿಗ ಸಮುದಾಯದ ಯುವಕರು, ಮಹಿಳೆಯರು ಕುಡಿದು ಕುಪ್ಪಳಿಸಿದ್ರು. ವರದಿ ಹರೀಶ್ ನಾಯಕನಹಟ್ಟಿ. ಮುಖ್ಯಮಂತ್ರಿಗಳು ಸಾರ್ವಜನಿಕರಿಗೆ ಅನುಕೂಲವಾಗುತ್ತ ಶ್ರೀಮಂತ ಸಿದ್ದರಾಮಯ್ಯವರಿಗೆ ಮೊದಲು ನಾವು ಎಲ್ಲರೂ ಸೇರಿ ಉತ್ಪೂರ್ಣವಾದಂಥ ಕೃತಜ್ಞತೆಯನ್ನು ಎಲ್ಲರೂ ಚಪ್ಪಾಳೆ ತಗೊಳ್ಳುವಾಗ ಅವರಿಗೆ ಆಗಸ್ಟ್ 12/2024 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಳ ಮೀಸಲಾತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಕೊಟ್ಟರು. ಆ ಒಂದು ಐತಿಹಾಸಿಕ ತೀರ್ಪು ಬಂದ ನಂತರ ಒಳ ಮೀಸಲಾತಿಗೆ ಜೀವ ಕೊಟ್ಟು ಮಾದರಿಯನ್ನು ಕೂಡ ಜೀವ ಕೊಟ್ಟು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗಳು ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರೆ ಆಲೋಚನೆ ನ್ಯಾಯಮೂರ್ತಿಗಳು ಕೂಡ ಒಂದು ಸಂದರ್ಭದಲ್ಲಿ ಮಾನವ ಸಮುದಾಯ ಅವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮ ಪಕ್ಷ ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಪ್ರಗತಿಯಲ್ಲಿ 21 ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹೆಚ್ಚು ಸಮಸ್ಯೆಯಾಗುವುದರಲ್ಲಿ ಮತ್ತು ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರುತ್ತೇವೆ ಅಂತ ಹೇಳಿದ್ವಿ. ಅದೇ ರೀತಿ ನಾನು ಉತ್ತರಾಖಂಡದಲ್ಲಿ ಆಗ ಇವತ್ತು ಜಾಗೃತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಆಗ ಒಳ ಮೀಸಲಾತಿಯನ್ನು ನಾವು ಬೆಂಬಲಿಸುತ್ತೇವೆ, ಅನುಸರಿಸುತ್ತೇವೆ, ನಾವು ತಯಾರಿದ್ದೇವೆ. ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಅಂದರೆ ಶಿಫಾರಸನ್ನು ನಮ್ಮ ಪಾರ್ಟಿ ಮಾಡಿದ್ವಿ. ಅದರ ಹಿಂದೆ ಬಿಜೆಪಿಯವರು ಕೂಡ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಉಪಸಮಿತಿಯನ್ನು ರಚಿಸಿ ಆ ಹಂಚಿಕೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು. ಜೆಡಿಎಸ್ ಕೂಡ ಅವರ ಚುನಾವಣೆ ಪ್ರವೃತ್ತಿಯಲ್ಲಿ ಒಳ ಮೀಸಲಾತಿ ಅಧಿಕಾರಕ್ಕೆ ನಾವು ಕೂಡ ಒಳ ಮೀಸಲಾತಿಯನ್ನು ಜಾರಿಗೆ ತರುತ್ತೀವಿ ಅಂತ ಕೂಡ ಅವರು ಹೇಳಿದ್ರು. ಅದಕ್ಕಾಗಿ ನಾವು ಯಾರ್ಯಾರು ಗಮನಿಸಿದ್ದಾರೆ ಆಯಾ ಪಕ್ಷಗಳಿಗೆ ಮತ್ತು ನಮ್ಮ ಸಮುದಾಯದ ಹಿರಿಯ ಸ್ಥಿತಿಯನ್ನು ಕಂಡು ಅನುಕಂಪ ವ್ಯಕ್ತಪಡಿಸಿ ಈ ಸಮುದಾಯ ಅತ್ಯಂತ ದುರ್ಗಮಯಾಗಿರ್ತಕ್ಕಂಥ ಸಮುದಾಯ, ಈ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಮಾದಿಗರಲ್ಲದೆ ಇರ್ತಕ್ಕಂಥ ಸಮುದಾಯಗಳು, ನಮ್ಮ ಮೇಲೆ ಕರುಣೆ ಇರ್ತಕ್ಕಂಥ ಸಮುದಾಯಗಳು ಸಾಕಷ್ಟು ನಮಗೆ ಬೆಂಬಲಿಸುತ್ತಾರೆ. ಉದಾಹರಣೆ ಇವತ್ತಿನ ವೇದಿಕೆಯಲ್ಲಿ ಎಲ್ಲ ಸಮುದಾಯಗಳು ಆಚರಣೆ ಮಾಡಿದ್ದಾರೆ ಮತ್ತು ಹೃದಯ ಸ್ಪರ್ಶಿ ಸಂಬಂಧಗಳಲ್ಲಿ ಅದಕ್ಕೆ ಸಾಕ್ಷೀಕರಿಸಿದ್ದಾರೆ. ಅದಕ್ಕಾಗಿ ಎಲ್ಲ ಸಮುದಾಯಗಳು, ಮಠಾಧೀಶರು, ಚಿಂತಕರು, ಬುದ್ಧಿವಂತರು ಎಲ್ಲರೂ ಕೂಡ ಮಾಧ್ಯಮದವರು ನಮ್ಮ ಪರವಾಗಿ ಮಾಧ್ಯಮಗಳು ಸಾಕಷ್ಟು ಬೆಳಕಾಗಿ ಬರುತ್ತಾರೆ. ಎಲ್ಲ ಮಾಧ್ಯಮಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉತ್ಪನ್ನವಾದಂಥ ಧನ್ಯವಾದಗಳನ್ನು ನಾನು ಸಮುದಾಯವನ್ನು ಅರ್ಪಿಸುತ್ತೇನೆ, ಇಚ್ಛಿಸುತ್ತೇನೆ. ಸ್ವಾತಂತ್ರ್ಯ ಬಂದು 75-79 ವರ್ಷವಾಯಿತು. ಮೀಸಲಾತಿ ಕೂಡ ಅನುಷ್ಠಾನಕ್ಕೆ ಬಂದು ಇಷ್ಟು ವರ್ಷಗಳಾಗಿವೆ. ಮೀಸಲಾತಿ ಕೊಟ್ಟ ಉದ್ದೇಶ ಏನೆಂದರೆ ಈ ಸಮುದಾಯದಲ್ಲಿ ಇನ್ನೂ ಜಾತೀಯತೆ ಜೀವಂತವಾಗಿದೆ. ವೇದಗಳು ಮತ್ತು ವೇದಗಳಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಗ್ರಾಮದ ನಿವಾಸಿ ನಿವೃತ್ತ ಅಭ್ಯಂತರರ
ಡಿಟಿ ಶ್ರೀನಿವಾಸ ಮೂರ್ತಿ ಇಂಜಿನಿಯರ್ಸ್ ಡೇ ಅಂಗವಾಗಿ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಲಯನ್ಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಘಟಕವು ನೀಡುತ್ತಿರುವ ಆಚಾರ್ಯ ಶ್ರೇಷ್ಠ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂಜಿನಿಯರ್ಸ್ ಡೇ ಅಂಗವಾಗಿ ಕಳೆದ 20 ವರ್ಷಗಳಿಂದ ಲಯನ್ಸ್ ಸಂಸ್ಥೆ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ನೀಡುತ್ತಿರುವ ಆಚಾರ್ಯ ಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಂಜಿನಿಯರ್ ಆಗಿ ಅನುಪಮ ಸೇವೆ ಸಲ್ಲಿಸಿರುವ ಡಿಟಿ ಶ್ರೀನಿವಾಸ್ 2025ನೇ ಸಾಲಿನ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿರುವ ನಂದಿ ಕ್ಲಸ್ಟರ್ ಹಿರೇನಹಳ್ಳಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಪ್ರೇಮಾವತಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಈ ವೇಳೆ ಮಾತನಾಡಿರುವ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಅಭಿಯಂತರ ಡಿಟಿ ಶ್ರೀನಿವಾಸ ಮೂರ್ತಿ ಮಾತನಾಡಿ, ನಾವು ನಿರ್ಮಾಣ ಮಾಡಿರುವ ಕೆಲಸಗಳ ಮೂಲಕ ನಮ್ಮ ಹೆಸರು ಚಿರಸ್ಥಾಯಿಯಾಗಿರಲಿದೆ. ಮೂಲತಃ ಇಂಜಿನಿಯರ್ ಆದ ನಾನು 16 ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೇನೆ. ನನ್ನ ವೃತ್ತಿಯಲ್ಲಿ 10 ಜನಕ್ಕೆ ಉಪಯೋಗವಾಗುವ ಕೆಲಸ ಮಾಡಿರುವ ತೃಪ್ತಿ ನನಗಿದೆ. ನನ್ನ ಸೇವೆಯನ್ನು ಗುರುತಿಸಿ ಲಯನ್ಸ್ ಸಂಸ್ಥೆ ಆಚಾರ್ಯ ಶ್ರೇಷ್ಠ ಪ್ರಶಸ್ತಿ ಪ್ರದಾನ ಮಾಡಿ ನನ್ನ ಜವಾಬ್ದಾರಿಯನ್ನು ಹೆಚ್ಚುವಂತೆ ಮಾಡಿದೆ ಎಂದರು. ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಡಾ ಚಂದ್ರಪ್ಪ ಮಾತನಾಡಿ, ಲಯನ್ಸ್ ಸಂಸ್ಥೆ ಸೇವಾ ಕಾರ್ಯಗಳಿಗೆ ಹೆಸರಾದ ಸಂಸ್ಥೆಯಾಗಿದೆ. ಲಯನ್ಸ್ ಸಂಸ್ಥೆ ಕಾಲಕಾಲಕ್ಕೆ ಸಮಾಜಕ್ಕೆ ಬೇಕಾದ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಜವಾಬ್ದಾರಿಯುತ ನಾಗರಿಕರನ್ನು ಕಟ್ಟುವಲ್ಲಿ ಮುನ್ನಡೆಯುತ್ತಿದೆ ಎಂದು ಹೇಳಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಪ್ರಶಸ್ತಿ ಕೊಟ್ಟಿದ್ದಾರೆ, ಏನು ಅನಿಸುತ್ತೆ ನಿಮಗೆ? ಯಾವ ಥರ? ನನ್ನ ಜೀವನದಲ್ಲಿ ಇದು ಒಂದು ಅದ್ಭುತವಾದ ದಿನ ಅಂತಲೇ ನಾನು ಇದನ್ನು ಭಾವಿಸ್ತಾ ಇದ್ದೀನಿ. ನನ್ನ ಇಂಜಿನಿಯರಿಂಗ್ ಒಂದು ಸೇವೆಯನ್ನು ಗುರುತಿಸಿ ನಾವೆಲ್ಲೋ ಒಬ್ಬ ಕನ್ಸಿಸ್ಟರ್ ಕಡೆಯಿಂದ ಕೆಲಸ ಮಾಡಿಕೊಂಡಿದ್ದವರು ನಮ್ಮ ಒಂದು ರೆಕಮೆಂಡೇಷನ್ಸು ಗೌರ್ಮೆಂಟ್ಗೆ ಸಾಕಷ್ಟು ಪರಿಶ್ರಮ ಇರ್ತದೆ. ಇದ್ರ ಜೊತೆಗೆ ನಾನು ರಾಷ್ಟ್ರೀಯ ಹೆದ್ದಾರಿ ಅಜೆಂಡಾ ಪ್ರಕಾರ ಐ ಕ್ಯಾಂಪ್ಸು, ಮೆಡಿಕಲ್ ಕ್ಯಾಂಪ್ಸು, ಆಮೇಲೆ ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ಸು ಇವೆಲ್ಲ ಮಾಡಿರ್ತೀವಿ. ಇದಕ್ಕೆ ಇದೇ ಒಂದು ಮೋಟಿವೇಶನ್ ಇಟ್ಕೊಂಡು ಈ ಲಯನ್ಸ್ ಕ್ಲಬ್ ಇಂಥದ್ದು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿರ್ತದೆ. ಅದ್ರ ಪರಿಶ್ರಮ ಸಾಕಷ್ಟು ಇರ್ತದೆ, ಎಫರ್ಟ್ಸ್ ಇರ್ತದೆ. ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅಂದರೆ ನಾವು ಎಷ್ಟು ಪರಿಶ್ರಮ ಪಟ್ಟಿರ್ತೀವಿ ಅದನ್ನು ಯಾರಿಗೆ ತಲುಪಬೇಕು, ಅದು ಬಡವರಿಗೆ, ನಿರ್ಗತಿಯರಿಗೆ ಈ ಲಯನ್ಸು ಇದನ್ನು ಅವರು ತಲುಪಿದಾಗ ಅವ್ರ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ. ಅದು ನೋಡಿದ್ರೆ ಅದರಲ್ಲಿ ನಮ್ಮ ಇಷ್ಟು ಒಂದು ಪರಿಶ್ರಮ, ಇಷ್ಟೊಂದು ತ್ಯಾಗ, ಇಷ್ಟು ಒಂದು ತ್ಯಾಗ ಇದರಲ್ಲಿ ಇಂಥವನ್ನ ಲಯನ್ಸ್ ಕ್ಲಬ್ ಮಾಡ್ತಾಯಿದೆ. ಈ ಒಂದು ಅನುಭವ ನನಗಾಗಿದ್ದು ಹೇಗೆ ಅಂದರೆ, ನಾವು ನೇತ್ರ ಪರೀಕ್ಷೆಗಳು, ಆರೋಗ್ಯ ತಪಾಸಣೆ ಕೇಂದ್ರಗಳು ಮತ್ತು ರಕ್ತದಾನ ಶಿಬಿರಗಳು ಸಹ ನಾನು ಮಾಡಿದಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಜೆಂಡಾ ಪ್ರಕಾರ ಇವನ್ನೆಲ್ಲ ಮಾಡಿ ಕೊನೆ ಕ್ಷಣದಲ್ಲಿ ಹಗಲು ರಾತ್ರಿ ಅದಕ್ಕೋಸ್ಕರ ಶ್ರಮಿಸಿರ್ತೀವಿ. ಆ ಕೊನೆ ಮೂಮೆಂಟಲ್ಲಿ ಅದು ಫಲಾನುಭವಿಗಳಿಗೆ ಕರೆಕ್ಟಾಗಿ ಸಿಕ್ಕಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ನಾನು ಸುಮಾರು ವರ್ಷ ಜನವರಿ ತಿಂಗಳಲ್ಲಿ ಸೇಫ್ಟಿ ವೀಕ್ ಮಾಡಿದಾಗ ಸುಮಾರು 600-800 ಗ್ಲಾಸಸ್ಸು ಡ್ರೈವರ್ಸ್ಗೆ, ರೈಡರ್ಸ್ಗೆ ಇವನ್ನೆಲ್ಲರಿಗೂ ಉಚಿತವಾಗಿ ಕೊಟ್ಟಿರ್ತೀವಿ. ಇವನ್ನೆಲ್ಲ ಬಹಳ ಒಂದು ಅನುಭವ. ಬಟ್ ಇದು ನಮ್ಮನ್ನು ಯಾರು ಗುರ್ಸೋಕ್ಕೆ ಹೋಗಿರಲ್ಲ. ಇಂಥದ್ದೊಂದನ್ನ ಇದು ಲಯನ್ಸ್ ಕ್ಲಬ್ ಅವರು ಅದು ಹೇಗೆ ಗುರ್ಸಿದ್ರು ಅದೇನೋ ನನಗಂತೂ ಗೊತ್ತಿಲ್ಲ. ನಾನು ತಿಳಿದು ಇದು ಜೀವನದಲ್ಲಿ ತುಂಬ ಒಂದು ಅದ್ಭುತವಾದ ದಿನ ಮತ್ತು ಕ್ಷಣ ಅಂತ ನಾನು ಭಾವಿಸ್ತೀನಿ. ನನ್ನ ಒಂದು ಪರಿಶ್ರಮ, ನನ್ನ ಒಂದು ಇಂಜಿನಿಯರ್ ಇದನ್ನು ವೃತ್ತಿಯಲ್ಲಿ ಇಂಥ ಒಂದು ಸಾಧನೆಗಳನ್ನ ಮಾಡಿದ್ದೀವಿ ಅಂತ ನಾವು ಎಷ್ಟೋ ಸಲ ಅನ್ಕೊತೀವಿ. ನಮ್ಮ ಪಾಡಿಗೆ ನಾವು ಮಾಡಿದ್ದೀವಿ ಬಿಡು, ನಮ್ಮ ಒಂದು ಇದಿದೆ ಅಂತ ನಾವು ಅದು ಅಲ್ಲಿಗೆ ಬಿಡ್ತೀವಿ. ಬಟ್ ಇದನ್ನು ಯಾರೂ ಗುಡ್ಸೋಕ್ಕೆ ಹೋಗಿರಲ್ಲ. ನಾವೆಲ್ಲೋ ಒಂದು ಕೆಳಮಟ್ಟದಲ್ಲಿ ಕನ್ಸಿಸ್ಟರ್ ಕಡೆಯಿಂದ ಇರ್ತೀವಿ, ಇದನ್ನು ನಮ್ಮನ್ನು ಗುಡ್ಸೋಕ್ಕೆ ಹೋಗಿರಲ್ಲ. ಬಟ್ ಲಯನ್ಸ್ ಸಂಸ್ಥೆಯವರು ಅವ್ರ ಡೆಲಿಗೇಟ್ಸು ನಮ್ಮನ್ನು ಗುರ್ಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅವ್ರನ್ನ ಅರ್ಪಿಸ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಶ್ರೀನಿವಾಸ ಮೂರ್ತಿ ಅಂತ. ನಾನು ಡಾಕ್ಟರ್ ಎನ್ ಚಂದ್ರಪ್ಪ, ಚಿಕ್ಕಬಳ್ಳಾಪುರ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಈ ಸೆಪ್ಟೆಂಬರ್ 15ರಂದು ಇಂಜಿನಿಯರ್ಸ್ ಡೇ ಅಂತ ಮುದ್ದೇನಹಳ್ಳಿ, ಏಕೆಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥವರು ಹಾಗೂ ವಿಶ್ವ ಖ್ಯಾತಿಯನ್ನು ಪಡೆದಂಥ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು, ಅವರ ಒಂದು ಹುಟ್ಟುಹಬ್ಬದ ಜ್ಞಾಪಕಾರ್ಥವಾಗಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಲಯನ್ಸ್ ಸಂಸ್ಥೆ ವತಿಯಿಂದ ಪ್ರತಿ ವರ್ಷವೂ, ಏಕೆಂದರೆ ಕಳೆದ 5ನೇ ತಾರೀಕು ಟೀಚರ್ಸ್ ಡೇ ಮುಗಿದಿದೆ, ಆ ಟೀಚರ್ಸ್ ಡೇ ಮತ್ತು ಇಂಜಿನಿಯರ್ಸ್ ಡೇ ಎರಡನ್ನೂ ಸೇರಿಸ್ಕೊಂಡು
ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಈ ದಿನ ಕೂಡ ನಾವು ನಮ್ಮ ಲಯನ್ಸ್ ಸಂಸ್ಥೆಯಿಂದ ಎಲ್ಲ ಲಯನ್ಸ್ ಮಿತ್ರರೆಲ್ಲ ಸೇರಿಕೊಂಡು ಒಬ್ಬ ನಮ್ಮ ಎನ್ ಪ್ರೇಮಾವತಿ ಮೇಡಮ್ ಅವರು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಅವ್ರನ್ನೂ ಕೂಡ ಗುರುತಿಸಿ ಅವ್ರನ್ನ ಕರೆದು ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. ಹಾಗೆ ನಮ್ಮ BT ಶ್ರೀನಿವಾಸರವರು ಅವರು ಕೂಡ ಹಿಂದೆ ನಮ್ಮ ಶ್ರೀ CV ವೆಂಕಟರಾಯಪ್ಪನವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಿ ಈಗ NH7ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ದಿನ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ನಾವು ನಮ್ಮ ಲಯನ್ಸ್ ಸಂಸ್ಥೆಯಿಂದ ತೀರ್ಮಾನ ತೆಗೆದುಕೊಂಡು ಈ ಕಾರ್ಯಕ್ರಮ ಮಾಡಿದ್ದೇವೆ. ಇದು ಪ್ರತಿ ವರ್ಷ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವರು ನಿವೃತ್ತಿ ಹೊಂದಿದ್ರು ಕೂಡ ಅವರು ಕೂಡ ಈ ದಿನ ಟೀಚರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.